ತುಂಬಿದ ಮನದಲ್ಲಿ ನಿನ್ನ ಸೇವೆ ಬೆಳಗಲಿ ತುಂಬಿದ ಜಗದಲ್ಲಿ ಆನಂದ 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 ಇವ ನಮ ಕಂದ ಆನಂದ ಕಂದ ಬಸವರಾಜ ಓ ಲೋಕವೀರ ಸುಗುಣ ಸಾರ ಸುಗುಣ ಸಾರ ಸದ್ವಿಚಾರ ಸುಗುಣ ಸಾರ ಸದ್ವಿಚಾರ ನೀನೇ ನನ್ನ ಸುಮಾರ ಆನಂದ ಕಂದ ಜೋ ಲಾಲಿ ಜೋ ಜೋ ಲಾಲಿ ಜೋ ಆ ಜೋ ಜೋ ಲಾಲಿ ಜೋ ಜೋ ಕಂದ ಜೋ ಜೋ ಲಾಲಿ ಜೋ ಜೋ ಲಾಲಿ ಜೋ ಜೋ ಲಾಲಿ ಸಾಕು 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 ಇನ್ನೇನು ಸರ್ ಹೇಳಿದ್ರೆ ಇವರೇ ಮಲಿಕೊಂಡ್ಬಿಡ್ತಾರ ಆಮೇಲೆ ಬೇಡ ಸುಮ್ಮನೆ ಬಸವಾಂತ ನಾಮಕರಣ ಮಾಡಿ ದಿನಗಳನ್ನ ಕಳಿತಿರ್ಬೇಕಾದ್ರೆ ಬಸವಾಂತ ನಾಮಕರಣ ಮಾಡಿದ ಕೆಲವು ದಿನಗಳಲ್ಲಿ ಪುಟ್ಟ ಪುಟ್ಟ ಹೆಜ್ಜೆ ಇಡ್ತಿದ್ದಂತ ಬಸವ ಆ ಬಸವನಾಗಿರ್ತಕ್ಕಂಥವನಿಗೆ ಸಂಸ್ಕಾರ ಭರಿತವಾದ ಜೀವನವನ್ನು ಕಲಿಸ್ತಾ ಗಂಡ ಹೆಂಡತಿಬ್ರು ಕೂಡ ವೈಭೋಗ ಕಾಲ ಕಳೀತಾ ಇದ್ರಲ್ಲ ಗೋಲಿಗೆಜ್ಜಿಗಾಟ ಆಡ ಮಕ್ಕಳಿಗೆಲ್ಲ ತಿಳುವಳಿಕೆ ಪಾಠಗಳಿಂದ ಹಿಡಿತ ಕಾಲವನ್ನ ಕಳೀತಾನಂತ ಬಸವ ಏನ ಹೇಳ್ದಂಗೆ ಹೇಳ್ಬೇಕಣ್ಣ ನೀನು ತಾಯಿಯೇ ದೇವರು ತಾಯಿಯೇ ದೇವರು ತಾಯಿಗಿಂತ ಮಿಗಿಲಾದ ದೇವರಿಲ್ಲ ತಾಯಿಗಿಂತ ಮಿಗಿಲಾದ ದೇವರಿಲ್ಲ ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತನಿಲ್ಲ ಧರ್ಮಕ್ಕಿಂತ ಮಿಗಿಲಾದ ಸ್ನೇಹಿತರೇ ಇವ್ನು ಹೇಳ್ತಾ ಇಲ್ಲ ಕಣ ಇವನು ಹೇಳ್ಬೇಕು ಮಾತೃದೇವೋ ಭವ ಮಾತೃದೇವೋ ಭವ ಪಿತೃದೇವೋ ಭವ ಪಿತೃದೇವೋ ಭವ ಆಚಾರ್ಯ ದೇವೋ ಭವ ಆಚಾರ್ಯ ನಮ್ಮ ಬಾವ ಆಚಾರ್ಯ ನಮ್ಮ ಭಾವ ಅಂತ ಹೇಳ್ಕೊಟ್ಟ ಆಚಾರ್ಯ ದೇವೋ ಭವ ಬಾವ ಭವ ಬಾವ ಬಾವ ಭವ ಹಿಂಗೆ ಹೇಳಿದ್ರೆ ಹಂಗೆ ಹಂಗೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಚಿಕ್ಕಂದಲ್ಲಿ ಹೇಳ್ಕೊಟ್ಟದ ಪಾಠ ಕೊನೆ ತನಕ ಬರುತ್ತೆ ಉದಾಹರಣೆಗೆ ಒಂದು ಹುಡುಗನ ಮನಸ್ಸು ತಗೊಬಿಟ್ರೆ ಡಾಕ್ಟರ್ ಮಾಡ್ಬೋದು ಇಂಜಿನಿಯರ್ ಮಾಡ್ಬೋದು ಸ್ಕೂಲ್ ಮಾಸ್ಟರ್ ಮಾಡ್ಬೋದು ರಾಜಕೀಯ ದ್ರೋಣ ಮಾಡ್ಬೋದು ಒಳ್ಳೆ ವಿದ್ವಾಂಸ ಮಾಡ್ಬೋದು ಬೆಳೆಸೋ ರೀತಿಯಲ್ಲಿ ಇರ್ತಕ್ಕಂಥದ್ದು ದಿಕ್ಕಪಾಲ ಬಿಟ್ಬಿಟ್ರೆ ಅವನ್ನ ಕಳ್ಳನ ಮಾಡ್ಬೋದು ಕದಿಮನ ಮಾಡ್ಬೋದು ಕೊರಮನ ಮಾಡ್ಬೋದು ವೀರಪ್ಪನ ತಮ್ಮನ್ನು ಮಾಡ್ಬೋದು ಅವನ್ನ ಚಿಕ್ಕ ವಯಸ್ಸಲ್ಲಿ ಒಳ್ಳೆ ಸಂಸ್ಕಾರ ಕಲಿಸ್ತದೆ ದೊಡ್ಡವರಾದಾಗ ಮಕ್ಕಳು ಕೆಟ್ಟದಾರ ಹಿಡಿದ್ರೆ ಗುಳು ಅಂತ ಹತ್ರದ ಹಿಂತಿರುಗಿ ಬರಲ್ಲ ಚಿಕ್ಕ ವಯಸ್ಸಿಂದ ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ನಮ್ಮ ಹಳ್ಳಿ ಕಡೆ ಏನ್ ಮಾಡ್ಬಿಡ್ತಾರೆ ಇವರೇ ಮುದ್ದು ಮಾಡಿ ಮಲಗಿಸ್ಬಿಡ್ತಾರೆ ಆ ಗಂಡು ಸುಮ್ ಕೂತ್ಕೊಂಡ್ರು ಇವ್ ಸುಮ್ ಕೂತ್ಕೊಳ್ಳಲ್ಲ ಹಿಂಗಸು ನೋಡ್ಬೇಕು ನನ್ ಚಿನ್ನ ಪುಟ್ಟು ಬಾರೋ ನನ್ನ ಬಂಗಾರ ಪುಟ್ಟು ಬಾರೋ ನನ್ನ ಬೆಳ್ಳಿ ಪುಟ್ಟು ಬಾರೋ ಏನ್ ಪುಟ್ಟು ಕಟ್ಟಲೆ ಅಪಾಟ ಚಿನ್ನ ಇದ್ರೆ ಕೂಸು ಹೆಚ್ಚಾಕ್ಸ್ಬಿಡೋ ಇನ್ನೊಂದು ಎತ್ತರ ಆಯ್ತು ಅಂತ ಕೂಸ್ಲು ಚಿನ್ನೆಲಿದ್ದು ಮೂಗ್ಲದ ಪಟ್ಟಿಗೂ ಅಣ್ಣ ಅದನ್ನಲ್ಲೇ ತೆಗೆದಿಟ್ಬಿಟ್ಟು ಕಂದು ಚಿನ್ನು ಅಲ್ಲಿ ಬಾವಜಿ ಬತ್ತ ಮಕ್ಕದ ಕೂಡಪ್ಪ ಅದ್ ಕೊಟ್ರೆ ಹೆಂಗ್ ಹೋಗಿದ್ದಾನೆ ಅಂತ ಗೊತ್ತಿಲ್ಲ ನಿಮ್ಗೆ ಬಹಳ ಚೆನ್ನಾಗಿ ಹೋಗಿದ್ದಾನೆ 5 ಕ್ಲಾಸ್ ಓದ್ ಬಿಡ್ತಾನೆ 5 ಕೊಟ್ರೆ 50 ಕೊಟ್ರೆ 5 ಸಲ ಓದ್ ಮಾಡ್ಬಿಡ್ತಾನೆ 70 ಕೊಟ್ರೆ 7 ಸತ್ ಹೋಗಿತ್ತೀನಿ ದುಡ್ಡು ಮಾಡಕ್ ಒಳ್ಳೆ ವ್ಯಾಪಾರ ಮಾಡ್ಕೊಂಡಿದ್ದೀನಿ ಜೋಗ್ ತುಂಬಾ ಕೊಂಡೋಗ್ತೀನಿ ಜೋಗ್ ತುಂಬಾ ಹಿಡ್ಕ ನೀನೆ ಇನ್ ಗಂಡಸರ ಕಡಿಮೆ ಆ ಗಂಡು ಅಪರೂಪ ಪುಸ್ತಕ ತಗೋತಾರಲ್ಲ ಬಾರಲಿ ಅಪ್ಪಜಿ ಅಲ್ಲಿ ಮಂಜಣ್ಣ ಅಂಗಡಿಗೆ ಹೋಗ್ಬಿಟ್ಟು ಒಂದ್ ಕಡೆ ಗಣೇಶ್ ಬಿಡಿ ಒಂದ್ ಕಡೆ ಬಿಡಿ ಮೂಲ ಕಟ್ಟು ಕೊಡ್ಬೇಕಂತ ನಮ್ಮ ಅಪ್ಪಾಜಿ ಹೇಳ್ತಾ ಇಸ್ಕೊಂಡ್ ಹೋಗಿ ಮಂಜಣ್ಣ ಅಂಗಡಿ ಹಾಕಿದ್ದಾನಪ್ಪಜಿ ಕೊಟ್ರ ಬರತ್ತಾನೆ ಹೋಗಪ್ಪ ನೀ ಬರತ್ತ ಬಕ್ಕಲ್ಲದ ಹೋಗ ನಾನು ತಲೆ ಕಡೆಗ ನಾನು ಸೈಬೇಕು ಹೋಗ ನೀನು ರಾಜಾ ಅಂದ್ಬಿಟ್ಟು ಹೋಮ್ ವರ್ಕ್ ಜಾಸ್ತಿ ಕೊಟ್ಬಿಟ್ರು ಪುನಃ ನೋಡಿವ್ನ ಹೋಗಿ ತಗೊಬರಾಗ ನಾನು ತಲೆ ಕಡೆಗ ಸೈಬೇಕು ಬಿಡೋ ಆಯ್ತು ಹೋಯ್ತೀನಿ ನನ್ನಂಗೆ ಆಗ್ಬೇಕು ನೀನು ಆಯ್ತೀನಿ ಬಿಡಪ್ಪಜಿ ಕರೆಕ್ಟ್ ಅವ್ರ ಅಪ್ಪನಂಗೆ 3 ವರ್ಷಕ್ಕೆ ಆದಾಮ ಒಂದಿನ ಹೊರ ಬರೀತಲ್ಲ ಕಸಿ ಬಾಯಿ ಮಡಿಕ ಬಂದ ಮಗ ಅಪ್ಪ ಬೀಡಿ ಅಪ್ಪ ಬೀಡಿ ಇದೇನಿದೆ ಇಷ್ಟುದ ಬೀಡಿದು ಅದು ಪೆಸಲ್ ಬಿಡಿ ಪಾಸ ಬಿಡಿ ಓಹೋ ಇದೇನ ಬಾಬಾ ಮೂಗ್ನಾಡ ಗೀಗ್ನಾಡೆಲ್ಲ ಬಿಡ್ತದೆ ಕಣ್ಣಾಗು ಬಿಡ್ತೀನಿ ಕಪ್ಪಜಿ ರಿಂಗ್ ಬೇರೆ ಇನ್ 3 ವರ್ಷಕ್ಕೆ ಸಿಗರೇಟ್ ಸೇರಿ ಕೂತಾನ ಮಕ್ಕಳು 3 ಅಂತ ಸ್ವಾಮಿ ಅವ್ರಿಗೆ ಒಂದು ಅದ ಇಲ್ವಂತ ಅದಾಗಿದ್ದವ ಅಂದ್ರೆ ಚಿಕ್ಕಂದಲ್ಲಿ ಹೇಳ್ಕೊಟ್ಟದ ಪಾಠ ಕೊನೆ ತನಕ ಬರುತ್ತೆ ನೋಡಿ ಸಂಸ್ಕಾರನ ಹೆಸರು ನೆನಪಾದ್ರೆ ನಮಗೆ ಶಿವಕುಮಾರ ಸ್ವಾಮಿಗಳು ಬೆಳೆದಂತ ಸಿದ್ಧಗಂಗಾ ಮಠ ನೆನಪಾಗುತ್ತೆ ಇದೇ ಕಥೆಯಲ್ಲಿ 12ನೇ ಶತಮಾನದಲ್ಲಿ ಬಸವಣ್ಣವರು ಲಕ್ಷದ ಮೇಲೆ 96,000 ಜನ ಕೂಟ ಇಕ್ತಾರೆ ಇದೇ ಕಥೆಯಲ್ಲಿ ನಾವು ಬಸವಣ್ಣವ್ರ ಕಥೆಯಲ್ಲಿ ಮುಂದೆ ಹೋಗ್ತಾ ಗೊತ್ತಾಗುತ್ತೆ ಆದ್ರೆ ಅಂತ ಕಲ್ಯಾಣ ಪಟ್ಟಣ ನಾವು ಮತ್ತೇನೆಲ್ಲೂ ನೋಡಕ್ಕಾಗಲ್ಲ ಒಂದು ಸ್ಥಳದ ನೋಡ್ಬೋದು ಅಂದ್ರೆ ವಿಶೇಷವಾಗಿ ಅದು ತುಮಕೂರು ಜಿಲ್ಲೆ ಸಿದ್ಧಗಂಗಾ ಮಠದಲ್ಲಿ ಮಾತ್ರ ಯಾಕೆ ಗೊತ್ತಾ ಅಲ್ಲಿ ಹೋದ ಮಕ್ಕಳು 20,000 ಜನ ಇದಾರಂತೆ ಆ ಮಕ್ಕಳಿಗೆ ಸಂಸ್ಕಾರ ಹೇಳ್ಕೊಡುವಂತ ಗುರುಗಳು 2,000 ಜನ ಇದಾರಂತೆ ಅಲ್ಲಿ ಮಠಕ್ಕೆ ಬರುವಂತ ದಿನಕ್ಕೆ ಜನ 4,000 ಜನ ಅಂದ್ರೆ ಒಂದೊತ್ತಿಗೆ 26,000 ಜನ ಊಟ ಮಾಡ್ತಿರೋದ ಮಠದಲ್ಲಿ ನಾವೊಂದು 500 ಸೀಟ್ ಅಡಿಗೆ ಮಾಡ್ಬೇಕು ಅಂದ್ರೆ ಒಂದು ವಾರ ಅಂತ ಲೆಕ್ಕ ಹಾಕತ್ತೀವಿ ಅಕ್ಕಿ ಎಷ್ಟು ಬೇಳೆ ಎಷ್ಟು ಅಂತ ಆದ್ರೆ ಒಂದೊತ್ತಿಗೆ 26,000 ಜನ ಊಟ ಮಾಡ್ತಾವ್ರೆ ಎಲ್ಲಿ ಬರ್ತಾ ಇದೆ ಎಲ್ಲಿ ಹೋಗ್ತಾ ಇದೆ ಯಾರಿಗೂ ಗೊತ್ತಿಲ್ಲ ಹಿಟ್ಟ ಬೆಂಕಿ ಕೆಡದಂತೆ ನಿತ್ಯ ದಾಸೋಹ ನಡೆತಿರುವ ಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರ ಸರಿ ರಾತ್ರಿಗೆ ಹೋದ್ರು ಅಲ್ಲಿ ಬಿಸಿ ಊಟ ಕೊಡ್ತಾರೆ ನೋಡಿ ಅಂತ ವಿಶೇಷವಾದ ಮಠ 111 ವರ್ಷಗಳ ಕಾಲ ಜೀವನ ಸವಿಸಿ ನಡೆದಾಡುವ ದೇವರು ಅಂತ ಹೆಸರು ಮಾಡಿದವರು ಇದೇ ತಿಂಗಳ 1ನೇ ತಾರೀಕು ಹುಟ್ಟಿದ್ದು ನಮ್ಮ ಶಿವಕುಮಾರ ಸ್ವಾಮಿಗಳವರು ಏಪ್ರಿಲ್ 1 ಅಂತ ಮಹಾಶಿವಯೋಗಿ ಇವತ್ತು ನಮ್ಮ ಜೊತೆಗಿಲ್ಲ
ನಮ್ಮ ಹಿಂದಿನ ಕಾಲದವ್ರು ಬಸವಣ್ಣವ್ರನ್ನ ನೋಡಿರ್ತಾರೆ, ನಾವು ಫೋಟೋದ ನೋಡ್ತಾ ಇದೀವಿ. ನಮ್ಮ ಈ ಮುಂದಿನ ಪೀಳಿಗೆಯವರು ಸಿದ್ಧಗಂಗಾ ಶ್ರೀಗಳವ್ರು ನಾವು ನೋಡಿದೀವಿ, ಆದ್ರೆ ಅವರೆಲ್ಲ ಫೋಟೋ ನೋಡ್ಬೇಕಿನ್ನ ಅಷ್ಟೇ ಈಗ. ಯಾಕೆಂದ್ರೆ ಅಂತ ಪ್ರಭು ಅಂತ ಗುರುಗಳು ಮತ್ತೆ ಸಿಗಲ್ಲ. ಯಾಕೆಂದ್ರೆ ಜೀವನದಲ್ಲಿ ಒಬ್ಬ ವ್ಯಕ್ತಿ ಆದವನು ಗೌರ್ಮೆಂಟ್ ಕೆಲಸದಲ್ಲೋ ಅಧಿಕಾರದಲ್ಲೋ ಹಬ್ಬ ಅಂದ್ರೆ ಒಂದು 30-40 ವರ್ಷ ಅಧಿಕಾರದಲ್ಲಿರ್ಬೋದು, ಆದ್ರೆ ಸತತ 80 ವರ್ಷಗಳ ಕಾಲ ಅಧಿಕಾರದಲ್ಲಿದ್ದವರು ಚಪ್ಪಾಳೆ ಹೊಡಿವೆ ನಮ್ಮ ಶಿವಕುಮಾರ ಸ್ವಾಮಿಗಳವರು ಒಬ್ರೆ. ಇನ್ಯಾರು ಸಾಧನೆ ಮಾಡಕ್ಕಾಗಲ್ಲ. ಹಿಂಗಿದ್ದ ಮಠವನ್ನ ದೊಡ್ಡದಾಗಿ ಬೆಳೆಸ್ತಾ ಹೆಮ್ಮರವ ಬೆಳೆಸ್ತಾ ಮಹಾಶಿವ ಯೋಗಿಗಳವರು. ಏಕೆಂದ್ರೆ ಅವರ ಲೀಲೆಗಳು ಅಪಾರವಾಗಿದೆ. ಅವರಿದ್ದಾಗಲೇ 1700 ಚಿಲ್ಲರೆ ಬಸವಣ್ಣವ್ರ ನಾಟಕ ಪ್ರದರ್ಶನ ಮಾಡಿಸಿದವರು ಸಿದ್ಧಗಂಗಾ ಮಠದಲ್ಲಿ. ಅಷ್ಟೂ ನಾಟಕದಲ್ಲೂ ಮುಂಭಾಗದಲ್ಲೇ ಕೂತ್ಕೊಂಡು ನೋಡಿದ್ರಂತೆ ಬಸವ ಯಾರು ಸಿದ್ಧಗಂಗಾ ಶ್ರೀಗಳು. ಯಾಕೆ ಗೊತ್ತಾ, ನಾನೊಬ್ಬ ಕೂತ್ಕೊಂಡ್ರೆ ನನ್ನಿಂದ 1000 ಜನ ಕೂತಿರ್ತಾರೆ. ಬೆಳಗಾನ ಕೂತ್ಕೊಂಡು ನೋಡ್ತಿದ್ರು. ಆಮೇಲೆ ವರ್ಷಕ್ಕೊಮ್ಮೆ ಶಿವರಾತ್ರಿ ಸಮಯದಲ್ಲಿ ಬೆಳ್ಳಿ ರಥೋತ್ಸವ ಅಂತ ನಡೆಯುತ್ತೆ ಸಿದ್ಧಗಂಗಾ ಮಠದಲ್ಲಿ. ಆ ರಥೋತ್ಸವ ದಿನ ಅವರೇ ಮುಂಚೂಣಿಯಲ್ಲಿ ನಿಂತ್ಕೊಂಡು ಮಾಡ್ತಾರೆ. ಅವರೇ ಎಲ್ಲ ಒಂದು ಯಾವ ಪಟಾಕಿಗಳ ಮದ್ದುಗಳನ್ನ ಹಚ್ತಾರಂತೆ ನೋಡಿ. ಆಗಿದ್ದಾಗ ಬದುಕಿದ್ದ ಸಂದರ್ಭದಲ್ಲಿ ನಮ್ಮ ಪುಣ್ಯ, ನಮ್ಮ ತಂದೆಯವರ ಒಂದು ಕಾರ್ಯಕ್ರಮವನ್ನು ಕೂಡ ಅಲ್ಲಿ ನಾವು ನಡೆಸಿದ್ದು 2-3 ವರ್ಷಗಳ ಕಾಲ. ಅಂತ ಪುಣ್ಯ, ಅಂತ ಮಹಾನುಭಾವರು ಮತ್ತೆ ಸಿಗಲ್ಲ. 80ನೇ ವಯಸ್ಸಿನಲ್ಲಿ 85ನೇ ವಯಸ್ಸಿನಲ್ಲಿ ಅವರು ಶಿವೈಕ್ಯರಾಗಿ ಹೋಗ್ತೀವಿ, ನನಗೊಂದು ಗದ್ದಿಗೆ ಕಟ್ಸ್ಬಿಟ್ಟು ನಾವು ಹೊರಟೋಗ್ತೀನಿ ಅಂತಿದ್ರಂತೆ. ಆದ್ರೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿ ಬದುಕಿರೋ ವ್ಯಕ್ತಿನ ಯಾವುದೇ ಕಾರಣಕ್ಕೂ ಜೀವ ಸಮಾಧಿ ಮಾಡಂಗಿಲ್ಲ. ಅದಕ್ಕಾಗಿ ಅವರನ್ನ ತಡೆದು ಕರ್ಕೊಂಡ್ ಬಂದಿದ್ದಕ್ಕೆ 111 ವರ್ಷ ಬದುಕಿದ್ರು ಅವರು. ಅಂತ ಮಹಾಪ್ರಭು ಮತ್ತೆ ನಮಗ್ ಸಿಗಲ್ಲ. ಆದ್ರೆ ಅವರು ಮಾಡಿದಂತ ಪುಣ್ಯ ಕಾರ್ಯಗಳು ಯಾವತ್ತೂ ದೂರವಾಗಲ್ಲ, ಕಡಿಮೆ ಆಗಲ್ಲ. ಅವರು ಸತ್ತಾಗ 20 ಲಕ್ಷಕ್ಕೂ ಹೆಚ್ಚು ಜನ ಬಂದಿದ್ದಂತೆ ಅವ್ರು ನೋಡೋದಕ್ಕೆ. ಅವತ್ತು ಒಂದೇ ದಿನಕ್ಕೆ 45 ಲಕ್ಷ ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ರು. ಎಂತ ಪುಣ್ಯಕ್ಷೇತ್ರ, 45 ಲಕ್ಷ ಜನಕ್ಕೆ. ಅಂತವರ ಒಂದು ಮಹಾಪ್ರಭು, ಅಂತವರ ಒಂದು ಜೀವನ ನಮ್ಮ ಜೀವನದಲ್ಲಿ ಒಂದೊಂದು 2 ಅಂಶಗಳಿಂದ ಅವರ ಪಾಲಿಸಿದಂತ ಜೀವನದಲ್ಲಿ ಪಾಲಿಸಿದ ಮಾರ್ಗಗಳನ್ನು ನಾವೆರಡು ಅನುಸರಿಸಿಕೊಂಡ್ರೆ ಅವರಷ್ಟೇ ಪುಣ್ಯ ನಮಗೆ ಸಿಗುತ್ತೆ. ಇಂಥ ವೈಭೋಗ ಯಾರು ಸಿಗುತ್ತೆ ನೋಡಿ. ಅಂದ್ರೆ ಅಂತ ಮಹಾಪ್ರಭುಗಳು ಮತ್ತೆ ಸಿಗಲ್ಲ. ಪಕ್ಕದ ಕಸನಹಳ್ಳಿ ಗ್ರಾಮಕ್ಕೂ ಬಂದಿದ್ರಂತೆಲ್ಲ ಆಗ. ಅಂತ ಪುಣ್ಯವಂತರು ಮಹಾನುಭಾವರು ಶಿವಕುಮಾರ ಸ್ವಾಮಿಗಳವರು ದಿನದ 24 ಗಂಟೆಯಲ್ಲಿ ಬರೀ ಮಲಿಕ್ತಿದ್ದವರು 3 ಗಂಟೆ ಟೈಮ್ ಅಂತೆ. 12 ಗಂಟೆ ರಾತ್ರಿ ಮಲಿಕೊಂಡ್ರೆ ಪುನಃ ಬೆಳಗಿನ ಜಾವ 3 ಗಂಟೆಗೆ ಹೇಳ್ತಿದ್ರು ಅವರು. ಎದ್ದು ಕೂಡಲೇ ಒಂದು ಲೋಟ ಬೇವಿನ ರಸ. ಇನ್ನು 21 ಗಂಟೆಗಳ ಕಾಲ ಕಾಯಕಕ್ಕೆ ಮೀಸಲಾಗಿದ್ದ ಮಹಾಪ್ರಭು. ಅದಕ್ಕೆ ಅವರು ಪ್ರತಿಯೊಂದು ಸಭೆಯಲ್ಲಿ ಒಂದು ಮಾತು ಹೇಳ್ತಿದ್ರಂತೆ, ಮಕ್ಕಳಿಗೋಸ್ಕರವಾಗಿ ಆಸ್ತಿಯನ್ನ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನ ಮಾಡಿ ಅಂತ ಹೇಳ್ತಾ ಇದ್ರಂತೆ ನೋಡಿ ಆ ಮಹಾಪ್ರಭುಗಳು. ಮಕ್ಕಳನ್ನೇ ಮಾರ್ಬಿಡೋದ? ಅಷ್ಟೊತ್ತಿಂದು ಹೇಳಿದ್ನಲ್ಲ, ಒಂದೇ ಸಲ ನುಣ್ಣು ತೀರಿಸ್ಬಿಟ್ರಲ್ಲ ತೆಗೆ. ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳನ್ನೇ ಆಸ್ತಿಯನ್ನ ಮಾಡಿ ಅಂದ್ರೆ ಮಕ್ಕಳನ್ನೇ ಮಾರ್ಬಿಟ್ಟು ಆಸ್ತಿ ಮಾಡಿ ಅಂತಲ್ಲ. ಮಕ್ಕಳಿಗೆ ಅಂತ ಆಸ್ತಿ ಅಂತಸ್ತು ಅದನ್ನ ತೆಗೆದಿಡಬೇಡಿ, ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವರೇ ಆಸ್ತಿ ಮಾಡ್ಕೊತಾರೆ ಅಂತ ಅರ್ಥ. ಮಕ್ಕಳನ್ನೇ ಮಾರ್ಬಿಡೋದಂತ. ಯಾಕಂದ್ರೆ ಅದರ ಅರ್ಥ ಏನು, ವಿದ್ವತ್ ಅನ್ನೋದಿದ್ರೆ, ವಿದ್ಯೆ ಅನ್ನೋದು ಅವನು ಕಲ್ತಿದ್ರೆ ಅವನ್ನೇ ಸಂಪಾದನೆ ಮಾಡ್ಕತಾನ ಆಸ್ತಿ. ಅದಕ್ಕೆ ಈಗಲೂ ಕೂಡ ಸ್ಕೂಲ್ಗಳಲ್ಲಿ ಮೇಷ್ಟ್ರುಗಳು ಹೇಳ್ಕೊಡ್ತಾರೆ, ಕಳ್ಳರು ಕದ್ದೊಯ್ಯಲಾಗದ ಆಸ್ತಿ ಯಾವುದು? ನಿದ್ದೆ. ಮುದ್ದೆ ಸರಿಯಾಗದ. ನಿದ್ದೆನೂ ಅಲ್ಲ, ಮುದ್ದೆನೂ ಅಲ್ಲ, ವಿದ್ಯೆ. ಆಸ್ತಿ ಕಿತ್ಕೋಬಹುದು, ಅಂತಸ್ತು ಕಿತ್ಕೋಬಹುದು, ಮೇಲಿರೋ ಬಟ್ಟೆ ಕಿತ್ಕೋಬಹುದು, ಏನ್ ಬೇಕಾದ್ರೆ ಕಿತ್ಕೋಬಹುದು ಈ ಮನುಷ್ಯನ ಹತ್ರ. ಆದ್ರೆ ಹೊಟ್ಟೆ ಒಳಗಿರೋ ವಿದ್ವತ್ನ ಯಾರು ಕದಿಯಕ್ಕಾಗಲ್ಲ. ಆ ವಿದ್ವತ್ ಅನ್ನೋದಿದ್ರೆ ಮನುಷ್ಯ ಎಲ್ಲೇ ಇದ್ರು ಬದುಕ್ತಾನೆ. ಅದನ್ನ ಶಿವಕುಮಾರ ಸ್ವಾಮಿಗಳಿರೋದು. ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕಳಿಸಿ ಚಿರಂಜೀವಿಗಳಾಗ್ತಾರೆ, ಒಳ್ಳೆ ವಿದ್ಯಾಭ್ಯಾಸ ಕಲಿಸಿದ್ರೆ ಶ್ರೀಮಂತರ ಅವರೇ ಆಗ್ತಾರೆ ಅಂತ ಹೇಳ್ತಾರೆ. ಅಂತ ಮಹಾಪ್ರಭುಗಳು ಇವತ್ತು ನಮ್ಮ ಜೊತೆಗಿಲ್ಲ, ಆದ್ರೆ ಅವರ ನೆನಪು ಸದಾ ನಮ್ಮ ಜೊತೆಗಿರುತ್ತೆ. ಅದು ಯಾವತ್ತೂ ಕಣ್ಮರೆ ಆಗಲ್ಲ. ಅವ್ರು ನೆನೆಸ್ಕೊಂಡಿದೀವಿ. ಈ ಸಂದರ್ಭದಲ್ಲಿ ಒಂದು ಗೀತೆ ನಾಡ್ತಾ ನಮ್ಮ ಕಾರ್ಯಕ್ರಮ ಒಂದನ್ನು ಬರೋಣ. ಅಲ್ಪೋಟ ಪೂಜೆ ಮಾಡೋಣ. ಅಖಂಡ ಮಂಡಲಾಕಾರಂ ವ್ಯಾತವೇಯಂ ಸನಾತನಂ ತತ್ಪದಂ ದರ್ಶಿತಂ ತಸ್ಮೈ ಶ್ರೀ ಗುರವೇ ನಮಃ. ತಸ್ಮೈ ಶ್ರೀ ಗುರವೇ ನಮಃ. ನಡೆದಾಡುವ ದೇವರು ಶಿವಕುಮಾರೇಶ್ವರರೇ, ನಿಮಗೆ ನಮೋ
ನಮೋ ಆ ಆ. ಎಂತಹ ಘನ ಮಹಿಮಾ ಶ್ರೀ ಗುರುವೇ, ಎಂತಹ ಪುಣ್ಯನಾಮ ಶ್ರೀ ಗುರುವೇ, ಎಂತಹ ಘನ ಮಹಿಮಾ ಶ್ರೀ ಗುರುವೇ, ಎಂತಹ ಪುಣ್ಯನಾಮ. ನಡೆದಾಡಿದ ದೇವರು ಶಿವಕುಮಾರೇಶ್ವರರ, ನಡೆದಾಡಿದ ದೇವರು ಶಿವಕುಮಾರೇಶ್ವರರ, ಎಂತಹ ಘನ ಮಹಿಮಾ ಶ್ರೀ ಗುರುವೇ, ಎಂತಹ ಪುಣ್ಯನಾಮ. ಪ್ರಭು ಬಡವ ಬಲ್ಲಿದನೆಂಬ ಭೇದವ ತೋರದೆ, ಬಿಡದೆ ನೀಡಿದೆ ಗುರುವೇ ವಿದ್ಯೆ ಸಂಸ್ಕಾರವನು. ಬಡವ ಬಲ್ಲಿದನೆಂಬ ಭೇದವ ತೋರದೆ, ಬಿಡದೆ ನೀಡಿದೆ ಗುರುವೇ ವಿದ್ಯೆ ಸಂಸ್ಕಾರವನು. 101 ವರುಷಗಳ ಜೀವನ ಸವೆಸಿ, 101 ವರುಷಗಳ ಜೀವನ ಸವೆಸಿ, ಕಾಯಕ ಯೋಗಿಯು ನೀನಾದೆ ಪ್ರಭುವೇ, ಕಾಯಕ ಯೋಗಿಯು ನೀನಾದೆ ಪ್ರಭುವೇ, ಎಂತಹ ಘನ ಮಹಿಮಾ ಶ್ರೀ ಗುರುವೇ, ಎಂತಹ ಪುಣ್ಯನಾಮ. ಸಿದ್ಧಗಂಗ ಮಠದಲ್ಲಿ ಲಕ್ಷದ ಮೇಲೆ ಶರಣದಾತೆಗೆ ನಿತ್ಯ ದಾಸೋಹ ನಿಲ್ಲುವ. ಸಿದ್ಧಗಂಗ ಮಠದಲ್ಲಿ ಲಕ್ಷದ ಮೇಲೆ ಶರಣದಾತೆಗೆ ನಿತ್ಯ ದಾಸೋಹ ನಿಲ್ಲುವ. ಭಕ್ತಿ ಭಂಡಾರಿ ಬಸವಣ್ಣದ ತತ್ವವ, ಭಕ್ತಿ ಭಂಡಾರಿ ಬಸವಣ್ಣದ ತತ್ವವ ಜಗಕ್ಕೆ ಸಾರಿದ ಶ್ರೀ ಶಿವಕುಮಾರೇಶ್ವರರೇ, ಜಗಕ್ಕೆ ಸಾರಿದ ಶ್ರೀ ಶಿವಕುಮಾರೇಶ್ವರರೇ, ಎಂತಹ ಘನ ಮಹಿಮಾ ಶ್ರೀ ಗುರುವೇ, ಎಂತಹ ಪುಣ್ಯನಾಮ, ಎಂತಹ ಘನ ಮಹಿಮಾ. ಕಾಯಕವೇ ಕೈಲಾಸವೆಂದು ಜಗಕ್ಕೆ ಸಾರಿದ ಗುರುವೇ, ಬೇಡಿದಂತವರು ಹಿಂಬಾಗಿರುವ ಶಿವಕುಮಾರ ಪ್ರಭುವೇ. ಕಾಯಕವೇ ಕೈಲಾಸವೆಂದು ಜಗಕ್ಕೆ ಸಾರಿದ ಗುರುವೇ, ಬೇಡಿದವರಿಗೆ ಹಿಂಬಾಗಿರುವ ಶಿವಕುಮಾರ ಪ್ರಭುವೇ. ಸಿದ್ಧಗಂಗ ಮಠದಲ್ಲಿ ವಿದ್ಯಾ ದೇವತೆಯ ಜಗಕ್ಕೆ ಸಾರಿದ ಗುರುವೇ, ಅನಾಥ ಮಕ್ಕಳ ಆಶ್ರಯದಲ್ಲಿ ಜಗಕ್ಕೆ ಪುಣ್ಯವ ತಂದ ಪ್ರಭುವೇ. ಗುರುವೇ ಸದ್ಗುರುವೇ, ಗುರುವೇ ಶಿವಕುಮಾರೇಶ ಪ್ರಭುವೇ, ಗುರುವೇ
ವಿಶೇಷ ಈ ಪುಣ್ಯವಾದಂತ ಜನಪ್ರಿಯವಾದ ಗೀತೆಯನ್ನ ಭಗವಂತನ ಸಹಕಾರದಲ್ಲಿ ನಾವೆಲ್ಲರೂ ಕೂಡ ಕೇಳಿದ್ದೇವೆ. ಸೋಮಪುರ ಗುರು ನಮ್ಮ ಕಾರ್ಯಕ್ರಮ ಚಿನ್ನೂರಧಮವನ್ನು ಕೊಡಿದ್ದಾರೆ. ಭಗವಂತ ಅವ್ರಿಗೂ ಕೂಡ ಒಳ್ಳೇದು ಮಾಡಲಿ ಅಂತ ಕೇಳ್ತಾ, ಈ ಪುಣ್ಯವಾದಂತಹ ಶ್ರೀಗಂಗಾ ಶ್ರೀಗಳ ಶಿವಕುಮಾರ ಸ್ವಾಮಿಗಳವರ ಒಂದು ಪುಣ್ಯವಾದ ಗೀತೆಯನ್ನ ರಚನೆ ಮಾಡಿದವರು ನನ್ನ ಭಾಗದಲ್ಲಿ ಕೂತಿರುವಂತ ತಬಲವಾದಕರಾದಂತಹ ಕಾರ್ತಿಕರವರ ತಂದೆಯವರು ಎಚ್ ಡಿ ವೆಂಕಟೇಶ್ ಅವರ ಕೀಬೋರ್ಡ್ ಕಲಾವಿದರು ಅವರು ರಚನೆ ಮಾಡಿದ್ದು. ನಮ್ಮ ತಂದೆಯವರ ಈ ಗೀತೆಯನ್ನು ಹಾಡಿದವರು. ಬಹಳ ಹೆಸರುವಾಸಿಯಾಗಿ ಬಹಳ ಹೆಸರಿನಿಂದ ಪ್ರಖ್ಯಾತಗೊಂಡಂತ ಗೀತೆ ಶಿವಕುಮಾರ ಸ್ವಾಮಿಗಳವರನ್ನ ನೆನೆಸುವಂತ ಗೀತೆ, ಅವರು ಮಾಡಿದ ಸಾಧನೆಯ ಗೀತೆ. ಆ ಭಗವಂತನ ಒಂದು ಸಾಕಾರದಲ್ಲಿ ನಮ್ಮ ಕಥೆಯಲ್ಲಿ ಬಸವಾಂತ ನಾಮಕರಣ ಮಾಡಿ ಮಕ್ಕಳಿಗೆ ಸಂಸ್ಕಾರವನ್ನು ಕಲಿಸಿದ ಕಾಲವನ್ನು ಕಲಿತಿರ್ಬೇಕಾದ್ರೆ ಬಸವನಾಗಿರ್ತಕ್ಕಂಥವನಿಗೆ 5 ವರ್ಷ ತುಂಬಿತು ನೋಡಿ. 5 ವರ್ಷದಿಂದ 8 ವರ್ಷದ ಕಡೆ ಬರ್ತಾ ಇದ್ದಾನೆ. ಮುಖ್ಯವಾದ ಘಟ್ಟ ಈಗ ಆ ಸಮಯದಲ್ಲಿ ಏನಾಯ್ತು, ಬಸವಣ್ಣನವರಾಗಿರ್ತಕ್ಕಂಥ ಬಸವನ ಮನೆಯಾಗಿರ್ತಕ್ಕಂಥ ಮಾದರಸನ ಮನೆ ಕಡೆಗೆ ಆ ಊರಿನ ಜಿನಗುರುಗಳು, ಶಂಕರ ಶಾಸ್ತ್ರಿಗಳು, ಗಂಗಾಧರ ಶಾಸ್ತ್ರಿಗಳಾದಂತವರು ಎಲ್ಲರೂ ಕೂಡ ಬರ್ತಾ ಇದ್ದಾರಂತೆ ಮಾದರಸರ ಮನೆಗೆ. ಹೋಗ್ರಿ ಮಾದರಸರ ಸ್ವಾಮಿ, ಸ್ವಾಮಿ ಮಾದ್ರಸರೇ, ಸ್ವಾಮಿ ಮಾದ್ರಸರೇ. ಯಾರು? ಓ ಗುರುಗಳು, ಇದೇನು ಸ್ವಾಮಿ ಬಾಗಿಲು ಒಡೆದೋಗ ಮಟ್ಟ ತಡ್ತಾ ಇದ್ರಲ್ಲ, ಇದೇನಾಯ್ತು ಹೇಳಿ ಸ್ವಾಮಿ. ಮಗ ಹುಟ್ಟಿದ ಸಂಭ್ರಮದಲ್ಲಿ ಜನಗಳನ್ನೇ ಮರ್ತು ಬಿಟ್ಟಿದ್ರಲ್ಲ ಸ್ವಾಮಿ. ಏನಾಯ್ತು ಸ್ವಾಮಿ? ಈಗ ಏನಾಯ್ತು? ನಾಳೆ ನಿಮ್ ಮಗನಿಗೆ 12 ವರ್ಷ ತುಂಬ್ತಾ ಇದೆ. ಇಲ್ಲ ಸ್ವಾಮಿ, 8 ವರ್ಷ. ಹೌದಾ ಸ್ವಾಮಿ? ಯಾರು 12 ಅಂದ್ರಲ್ಲ ಸ್ವಾಮಿ. ನೋಡಿದ್ರೆ ನೀವೇ ತಪ್ಪು ತಿಳ್ಕೊತಾ ಇದ್ದೀರಾ. 8 ವರ್ಷ ಸ್ವಾಮಿ. ಅದಕ್ಕೆ ನಮ್ಮ ಆಚಾರ ವಿಚಾರ ಗೊತ್ತಲ್ಲ ನಿಮ್ಗೆ. ಗೊತ್ತು. ಇನ್ನೊಬ್ರು ಹೇಳ್ತಾರೆ ಗುರುಗಳು, ರೇ ಮಾದರಸರೇ, ನಿಮ್ಮ ಮಗನಿಗೆ 8 ವರ್ಷ ತುಂಬತಲ್ಲ. ನಮ್ಮ ಕುಲ ಬ್ರಾಹ್ಮಣರ ಕುಲ ಪದ್ಧತಿ ಪ್ರಕಾರವಾಗಿ 8 ವರ್ಷ ತುಂಬ ಬಾಲಕನಿಗೆ ಜನವಾರ ಕಟ್ಟಬೇಕು, ಉಪನಯನ ಮಾಡಬೇಕು. ಅದು ದೊಡ್ಡ ಕಾರ್ಯಕ್ರಮ ಅಲ್ಬೇಡ್ರಿ. ಮರ್ತುಬಿಟ್ಟು ಸುಮ್ಮನೆ ಕೂತಿದ್ದೀರಲ್ರಿ. ಮಾದರಸರು ಹೇಳ್ತಾರೆ, ನೋಡಿ ಸ್ವಾಮಿ, ನಾನು ಯಾವುದನ್ನು ಮರ್ತಿಲ್ಲ, ಎಲ್ಲ ನೆನಪಾಗಿದೆ ನೋಡಿ. ಇಂದ ಅಡಿಗೆ ಅವರೆಲ್ಲ ಬಂದು ಅಡಿಗೆ ಮಾಡ್ತಾ ಇದ್ದಾರೆ, ಹೋಮ ಕುಂಡವೆಲ್ಲ ಸಿದ್ಧತೆವಾಗ್ತಾ ಇದೆ. ನೀವು ಅದೇನ್ ಬೇಕು ಮಾಡಿಸ್ಕೊಳ್ಳಿ ಸ್ವಾಮಿ, ಏನೇ ಬೇಕಾದ್ರೂ ನನ್ನನ್ನು ನೇರವಾಗಿ ಕೇಳಿ, ಆಗ್ಬೋದಲ್ವಾ? ಹೋಗಿ ಹೊರಡಿ. ಇವರೆಲ್ಲ ಹೋಮ ಕುಂಡದ ಕಡೆ ಹೋಗ್ತಾ ಇದ್ರೆ ಗುರುಗಳು ಜನರೆಲ್ಲ ಬಂದು ಮಾದರಸನ ಮನೆ ಸೇರ್ಕೋತಾ ಇದ್ರೆ ಬಸವನಿಗೆ ಏನು ಗೊತ್ತಿಲ್ಲ, ಅದು ಚಿಕ್ಕ ಹುಡುಗ ಅಲ್ವಾ. ಅವನ ಅಪ್ಪನ ಹತ್ರ ಬಂದ, ಅಪ್ಪಾಜಿ ಇದೇನಿಂದ ನಮ್ಮ ಮನೆ ಕಡೆ ಎಷ್ಟೊಂದು ಜನ ಬರ್ತಾ ಇದ್ದಾರೆ. ಓ, ನಿನಗೆ ಇನ್ನೂ ವಿಚಾರಣೆ ಗೊತ್ತಿಲ್ಲಲ್ಲೋ ಬಸವ, ನಾಳೆ ನಿನಗೆ 8 ವರ್ಷ ತುಂಬತಲ್ಲಪ್ಪ. ನಮ್ಮ ಬ್ರಾಹ್ಮಣರ ಕುಲಪದ್ಧತಿ ಪ್ರಕಾರವಾಗಿ ನಿನಗೆ ಜನವಾರ ಕಟ್ತಾರೆ, ಉಪನಯನ ಮಾಡ್ತಾರೆ. ಅದೊಂಥರ ವಿಶೇಷವಾದ ಕಾರ್ಯ ಕಣೆಯ, ನಿನಗೊಂದು ಘನತೆ ಹೆಚ್ಚಾಗುತ್ತೆ. ನಡೆ ಎಲ್ಲ ಸಿದ್ಧತೆ ಮಾಡ್ಕೋ. ಬೇಡ ಅಪ್ಪಾಜಿ, ಹುಟ್ಟುವಾಗಲೇ ಇಷ್ಟಲಿಂಗವನ್ನು ಕೊರಳಿದ ಧರಿಸಿರುಬಿಟ್ಟಿರುವಂತ ಕಂದನಾದ ನನಗೆ ಒಂದು ಜಾತಿಗೆ ಮೀಸಲಾಗುವಂತ ಕಟ್ಟಾಕುವಂತ ಕೆಲಸ ಮಾಡಬೇಡಿ. ನಾನು ಬಂದಿರುವುದೇ ಜಗತ್ತಿಗೆ ಲೋಕ ಕಲ್ಯಾಣದ ಕಾರಣಕ್ಕಾಗಿ, ಶಿವಭಕ್ತಿಯನ್ನು ಜಗತ್ತಿಗೆ ಸಾರಲು ಬಂದಿರುವಂತವನ್ನು ನನ್ನ ಒಂದು ಜಾತಿಗೆ ಕಟ್ಟಾಕಿ ನನ್ನ ನಿಲ್ಲಿಸಬೇಡಿ. ಈ ಜನವಾರ ಕಟ್ಟದ ಉಪನಯನ ಮಾಡೋದನ್ನ ನಿಲ್ಲಿಸಬೇಡಿ ಅಪ್ಪಾಜಿ. ಬೇಡ. ಏನ್ ಹೇಳ್ತಾ ಇದೆ ಬಸವ? ತಲೆಗೆಲೆ ಕೆಟ್ಟಿದೆ ನಿನಗೆ? ಏನು ಮಾತಾಡ್ತಾ ಇದೆಯಾ? ಅದು ನಮ್ಮ ಪದ್ಧತಿಯ ಪ್ರಕಾರ ನಡಿಬೇಕು. ಅದೊಂದು ವಿಶೇಷವಾದ ಕಾರ್ಯ, ಅದನ್ನ ಯಾರು ತಿರಸ್ಕಾರ ಮಾಡಂಗಿಲ್ಲ, ಅದ್ರ ಬಗ್ಗೆ ಮಾತಾಡೋಂಗೂ ಇಲ್ಲ. ಸುಮ್ಮನೆ ನಡಿ ಒಳಗಡೆ, ನಡಿ ಒಳಗಡೆ ಅಂತ ಜಾಡಿಸಿ ಒಳಗೆ ಕರ್ಕೊಂಡು ಹೋಗ್ತಾರೆ ಮಾದರಸರಾದವರು. ಬೆಳಗಾಗೋಯ್ತು, ಊರಿನ ಜನ ಎಲ್ಲ ಸೇರ್ಬಿಟ್ಟಿದ್ದಾರೆ ಹೋಮ ಕುಂಡದ ಹತ್ರ. ಜನಗುರುಗಳು, ಶಂಕರ ಶಾಸ್ತ್ರಿಗಳ, ಗಂಗಾಧರ ಶಾಸ್ತ್ರಿಗಳಿರ್ತಾರೆ. ರೇ ಮಾದರಸರೇ, ಕರ್ಕೊಂಡು ಬಂದ ಈ ಮಗನ್ನ ನೀವೇ ಕಾವೇರಿ ತೀರ್ಥಸ್ಥಾನಕ್ಕೆ ಕರ್ಕೊಂಡು ಹೋಗಿ ಅವನ ಕೇಶಮುಂಡನ ಮಾಡಿಸಿ ನೀವೇ ಕರ್ಕೊಂಡು ಬಂದು ನಿಮ್ಮ ಕೈಯಾರ ಜನವಾರ ಕೊಟ್ಟರಂತೆ. ಹೋಗಿ ಸ್ವಾಮಿ ಬೇಗ. ಬಸವ ಬರ್ತಾನಂತೆ. ಸ್ವಾಮಿ, ಇದೆಲ್ಲ ನಡೆಯಕ್ಕಿಂತ ಮುಂಚೆ ನನಗೊಂದು ಸ್ವಲ್ಪ ಮಾತಾಡೋಕೆ ಅವಕಾಶ ಕೊಡಿ. ಬೇಗ ಮಾತಾಡ ಬಸವ, ನಿನಗೂ ಸಮಯವಿದೆ. ಆದ್ರೆ ಮುಹೂರ್ತ ಮೀರಿ ಹೋಗ್ಬಾರ್ದು. ಬೇಗ ಮಾತಾಡ್ಬಿಟ್ಟು ಅದೇನು ಅಂತ ಹೇಳ್ಬಿಟ್ಟು ಹೋಗು. ಏನಿಲ್ಲ, ಇವತ್ತು ನೀವು ಮಾಡ್ತಿರೋ ಕಾರ್ಯ ನನಗೊಂಚೂರು ಇಷ್ಟ ಇಲ್ಲ. ಈ ಜನವರ ಕಟ್ಟದ ಉಪನಯನ ಮಾಡೋದು ಯಾವುದು ಬೇಡ, ಹಾಗೆ ನಿಲ್ಲಿಸ್ಬಿಡಿ. ನಾನು ಈ ಜಾತಿಗೆ ಕಟ್ಟಿ ಬೀಸಲು ಇಲ್ಲೇ ಇರಲು ಸಾಧ್ಯವಿಲ್ಲ. ನಾನು ಲೋಕ ಕಲ್ಯಾಣಕ್ಕಾಗಿ ಹೋಗಬೇಕಾಗಿದೆ. ಹಾಗಂತ ನೀವು ಹಾಗೆ ಹೋಗಬೇಕು ಅಂತ ಏನಿಲ್ಲ. ರುಚಿಕರವಾದ ಊಟ ಸಿದ್ಧವಾಗಿದೆ, ಎಲ್ಲ ಊಟ ಮಾಡ್ಕೊಂಡು ತಾಂಬೂಲು ತಗೊಂಡೋಗಿ. ದಯವಿಟ್ಟು ಹಾಗೆ ಹೋಗ್ಬಿಡಿ ಸ್ವಾಮಿ. ಈ ಕಾರ್ಯ ಮಾತ್ರ ನೀವು ಮಾಡೋದು ನಿಲ್ಲಿಸ್ಬಿಡಿ ಸ್ವಾಮಿ. ಏನ್ ಬಸವ ತಮಾಷೆ ಮಾಡ್ತಾ ಇದ್ದ? ತಮಾಷೆ ಅಂತ ಇನ್ನೊಂದಿನ ಇಟ್ಕೊಳ್ಳೋಣ. ಈಗ ಮುಹೂರ್ತ ಮೀರೋಗುತ್ತೆ, ಸುಮ್ಮನೆ ನಡಿ. ಅಯ್ಯೋ, ನಾನು ತಮಾಷೆ ಮಾಡ್ತಾ ಇಲ್ಲ, ಸತ್ಯನೇ ಹೇಳ್ತಾ ಇರೋದು. ದಯಮಾಡಿ ನಿಲ್ಲಿಸ್ಬಿಡಿ ಅಂತ ಹೇಳ್ತಾ ಇದ್ದೀನಿ. ದಯ ಮಾದರಸರೇ, ಏನ್ ಸುಮ್ಮನೆ ಗರಡ ಬರಲ್ಲ ನಿಂತಿದ್ದೀರಲ್ರಿ? ನಿಮ್ ಮಗ ಇಷ್ಟುದ್ದ ಮಾತಾಡ್ತಾವನೆ, ಸುಮ್ಮನೆ ನಿಂತಿದ್ದೀರಲ್ಲ, ಮಾತಾಡಿ. ಮಾದರಸರು ಹೇಳ್ತಾರಂತೆ, ಬಸವ ಏನು ಮಾತಾಡ್ತಾ ಇದೀಯಾ? ಇಂಥ ದೊಡ್ಡವ್ರ ಹತ್ರ ನಾವೇ ಮಾತಾಡೋಕೆ ತಿಳ್ಕೋತೀವಿ, ನೀನು ಈ ರೀತಿ ಮಾತಾಡೋದು ತಪ್ಪು ಕಣೆಯ. ಸುಮ್ಮನೆ ನಡಿ ಹೋಗೋಣ. ಇಲ್ಲಪ್ಪಾಜಿ, ಈಗ ನಾನು ಮಾತಾಡಲೇಬೇಕು. ಓಹೋ, ಚೋಟುದ್ದ ಕಂಡು ಎಷ್ಟುದ್ದ ಮಾತಾಡ್ತಾವ್ ನೋಡಿದ್ರೇನ್ರಿ ಗುರುಗಳೇ? ಏನೋ ಬಸವ, ಸುಮ್ಮನೆ ನಾವ್ ಹೇಳದ ಕೆಲಸ ಮಾಡಿಸ್ಕೋತೀಯೋ ಇಲ್ಲ ಬೇರೆ ಏನಾದ್ರು ನಾವು ಮಾಡಬೇಕು?
ಈ ಕಾರ್ಯ ಬಿಟ್ಟು ನೀವು ಬೇರೆ ಏನೇ ಮಾಡಿದ್ರು ನಾನು ಸಹಿಸ್ಕೋತೇನೆ, ಆದ್ರೆ ಜನವಾರ ಕಟ್ಟಿದ ಉಪನಯನ ಮಾಡೋದು ಬೇಡ ಬೇಡ ಬೇಡ. ರೇ ಮಾಡಿದ್ರು ಸರೇ, ನಿಮ್ಮ ಮಗ ಮಾಡ್ತಿರೋ ಈ ಗಣಂದಾರಿ ಕೆಲಸಕ್ಕೆ ಏನು ಗೊತ್ತ ಮಣೆ, ಇಷ್ಟು ದಿನ ನೀವು ಊರಿಗೆಲ್ಲ ನ್ಯಾಯ ಪಂಚಾಯತಿ ಹೇಳ್ತಾ ಇದ್ರಿ, ಇವತ್ತು ನಿಮ್ಮ ಮಗ ಮಾಡಿರೋ ಗಣಂದಾರಿ ಕೆಲಸಕ್ಕೆ ನಾವೇ ನಿಮಗೆ ನ್ಯಾಯ ಪಂಚಾಯತಿ ಹೇಳ್ಬೇಕಾಗುತ್ತೆ. ಬೇಕಾವೆಲ್ಲ ನಿನ್ನ ಮಗನ ಬುದ್ಧಿ ಹೇಳಿ. ಬಸವ ಕೇಳಿದೇನಪ್ಪ, ಊರಿಗೆ ನ್ಯಾಯ ಹೇಳ್ತಿದ್ದವನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೇನಪ್ಪ, ಬೇಡ ಕಣೋ. ಅವ್ರ ಮಾತು ಕೇಳ್ಕೊಂಡು ಜನವಾರ ಕಟ್ಟಿಸ್ಕೊಂಡ್ಬಿಡು. ಇಲ್ಲಪ್ಪ ಅಜ್ಜಿ, ದುಡುಕಿ ನಾನೇನಾರು ಈಗ ನಾನು ಮಾತು ತಗೊಬಿಟ್ರೆ ಇನ್ಯಾವತ್ತು ನಾನು ಯಾವ ಕಾರ್ಯ ಮಾಡಕ್ ಬಂದಿದ್ದೇನೋ ಅದನ್ನ ಮಾಡಕ್ಕಾಗಲ್ಲ. ಅದಕ್ಕಾಗಿ ದೃಢವಾಗಿದ್ದೇನೆ, ಈ ಕಾರ್ಯ ಮಾಡಬಾರದು, ನನಗಿಷ್ಟ ಇಲ್ಲ. ಓಹೋ ರೇ, ಇದರ ಮೇಲೆ ಇವನಿಗೆ ಎಷ್ಟಿರ್ಬೇಕಾದ್ರೆ ನಮಗೆ ಎಷ್ಟಿರ್ಬೇಕು, ಎದಳಿ ರೇ ಮಾದರ್ ಸರೇ. ಇನ್ನು ಸ್ವಲ್ಪ ಹೊತ್ತಿಗೆ ಪಂಚಾಯತಿ ಕಟ್ಟೆ ಸೇರ್ತೀವಿ, ನಿಮ್ಮ ಮಗನ ಕರ್ಕೊಂಡು ಅಲ್ಲಿ ಬನ್ನಿ, ಏನು ಮಾಡಬೇಕು ಬಿಡಬೇಕು ಅನ್ನೋದನ್ನ ನಾವು ಅಲ್ಲಿ ಹೇಳ್ತೀವಿ. ಎದಳಿ ಮೇಲೆ, ಇದಳ್ರಿ ಮೇಲೆ, ಎದಳಿ ಸ್ವಾಮಿ, ಎದಳಿ ಸ್ವಾಮಿ, ಎದಳ್ರಿ. ಊಟ ಮಾಡ್ಕೊಂಡು ಹೋಗ ಇರಿ ಸ್ವಾಮಿ, ಅಡುಗೆ ಸಿದ್ಧವಾಗಿದೆ. ಯಾರು ಇವನು ಗುರುಗಳು ಮಾಡಿದವರು? ಇಲ್ಲಿ ನಮ್ಮ ಜಾತಿನೇ ಕಡಿಸ್ತಾವನೆ, ಅವನಿಗೆ ಊಟದೇ ಚಿಂತೆ ಆಗೋಯ್ತು. ತಿನ್ಕ ಬನ್ನಿ ನೀವು ಊಟನ, ಎದಳ್ರಿ ನಡ್ರಿ ಹೋಗೋಣ. ಇಂಥವನ್ನೆಲ್ಲ ಜಾತಿ ಗುರುಗಳು ಮಾಡಿದಿರಲ್ಲ, ಸಂಕರ ಶಾಸ್ತ್ರಿಗಳಂತ ಸಂಕರ ಶಾಸ್ತ್ರಿಗಳು. ಇದನ್ರಿ ಮೇಲೆ ಆ ಕಡೆಗೆ ನಡ್ರಿ, ಆಯ್ತು ಊಟ ಮಾಡಕ್ ಹೋಗ್ಬಿಡಲ್ಲ ನಿಮ್ದೇ. ಅಯ್ಯ ಊಟ ಮಾಡ್ಕೊಂಡ್ ಬರ್ರಪ್ಪ ನೀವು, ನಡ್ರಿ ನಡ್ರಿ ಹೋಗೋಣ ಅಂತ ಎಲ್ಲ ಪಂಚಾಯತಿ ಕಟ್ಟೆ ಕಡೆ ಸೇರ್ಬಿಟ್ರು ಜನ. ಇಲ್ಲಿ ಪಂಚಾಯತಿ ಕಟ್ಟೆಯಲ್ಲಿ ಹೇಳ್ತಾರ, ರೀ ಹೋಗಿ ಅವ್ರು 3 ಜನ ಕರ್ಕೊಂಬರೋಗಿ, ಹೋಗಿ ಬೇಗ ಕರ್ಕೊಂಡ್ ಬನ್ನಿ. ಆಯ್ತು ಸ್ವಾಮಿ. ಇಲ್ಲಿ ಮಾದರಸನ ಮನೆ ಕಡೆ ಬಂದ್ರು ಜನ. ಯಾರಪ್ಪ ನೀವು? ಸ್ವಾಮಿ, ಪಂಚಾಯತಿ ಕಟ್ಟೆ ಎಲ್ಲ ಗೌಡ್ರೆಲ್ಲ ಸೇರವ್ರೆ, ಬನ್ನಿ ಬನ್ನಿ ಕಳ್ಸವ್ರೆ. ಸೇರ್ಬಿಟ್ರ? ಸೇರವ್ರೆ. ನಡ್ರಪ್ಪ ಬರ್ತೀವಿ. ಗಂಡ ಹೆಂಡತಿ ಮಗನ್ ಕರ್ಕೊಂಡು ಬರ್ತಾ ಇದ್ದಾರೆ ಊರಾಚೆ ಇರುವ ಪಂಚಾಯತಿ ಕಟ್ಟೆ ಕಡೆಗೆ. ಇಲ್ಲಿ ಪಂಚಾಯತಿ ಕಟ್ಟೆಯಲ್ಲಿ ಇವ್ರನ್ನ ಮಾತಾಡ್ಕತ್ತವ್ರ ಜನ. ನೋಡಿ ಸ್ವಾಮಿ, ಇಂಥವನು ನಮ್ಮ ಊರಲ್ಲಿ ಇರಬಾರ್ದು, ಇವನಿಂದ ನಮ್ಮ ಮಕ್ಕಳು ಹಾಳಾಯ್ತಾವೆ. ಅಯ್ಯೋ, ನನ್ನ ಮಗ ಎಂತೆಂತ ಮಾತಾಡ್ತಾ ಇದ್ದ ಗೊತ್ತೇನ್ರಿ? ಹೌದೇನ್ರಿ? ಭಾರಿ ಚೆನ್ನ, ನನ್ನ ಎದುರು ನಿಂತ್ಕೊಳಕ್ಕೆ ಎದುರುತ್ತಿದ್ದವನು ಹೆಂಗ್ ಬೈತಾ ಇದ್ದ ಗೊತ್ತಾ? ಮೊನ್ನೆ ನನ್ ಮಗ ಏನ್ ಮಾಡೋನೆ, ಒಡೆಕೆ ಬಂದ್ಬಿಟ್ಟಿದ ಕಣ್ರಿ. ಒಡಿದ್ನೋ ಇಲ್ಲ ಒಡೆದೇ ಬಿಟ್ಟ, ಅದೇ ಬೇರೆ ಬಾಯ್ಬಿಟ್ಟು ಹೇಳಿ. ಅಂದ್ರೆ ಅಂತದ್ರಲ್ಲಿ ಇವನು ಎಚ್ಚೆತ್ಕೊಂಡ್ಬಿಟ್ಟು ಅವನೇಂತ ಆಯ್ತು. ನೋಡಿ, ಇವನಿಂದ ನಮ್ಮ ಮಕ್ಕಳೆಲ್ಲ ಹಾಳಾಗೋಯ್ತಾವೆ. ಒಂದ್ ಕೆಲಸ ಮಾಡವ, ಒಂದ್ ಬದಕಿನ ಮುಂಚೆ ನಾವು ಒಂದ್ ತೀರ್ಮಾನ ತಗೊಬಿಡವ. ಇಂಥವನು ನಮ್ಮ ಊರ್ಲಿ ಇದ್ರೆ ನಮ್ಮ ಮಕ್ಕಳು ಹಾಳಾಯ್ತಾರೆ, ನಮ್ಮ ಊರಿಗೂ ನಾಶ. ಅದಕ್ಕೆ ಇವನ್ನ ಊರಿಂದ ಆಚೆ ಹಾಕ್ಬಿಡವ. ಏನಂತೀರ? ಬಹಿಷ್ಕಾರ ಮಾಡ್ಬಿಡವ. ಏನ್ ಹೇಳ್ತೀರ ಸ್ವಾಮಿ? ಮಾತಾಡಿ ಸ್ವಾಮಿ. ನೀವು ಆಗ್ಬೋದಲ್ವಾ? ನೋಡಿ, ಎಲ್ಲ ಅವ್ರವರೇ ತೀರ್ಮಾನ ಮಾಡ್ಕೊಂಡ್ಬಿಟ್ರು, ಇನ್ನು ಬಂದೇ ಇಲ್ಲ ಅವರು. ಮಾದರಸ ಗಂಡ ಹೆಂಡ್ತಿಬ್ರು ಕೂಡ ಮಗನನ್ನ ಕರ್ಕೊಂಡು ಬಂದ್ರಲ್ಲ, ಪಂಚಾಯತಿ ಕಟ್ಟೆ ಹತ್ರ ನಿಂತಾಗ ದೊಡ್ಡವರು ಹೇಳ್ತಾ ಇರುತ್ತೆ, ನೋಡ್ರಿ ಮಾದರಸರೇ, ಇಷ್ಟಿರನೇ ಊರಿಗೆಲ್ಲ ನ್ಯಾಯ ಹೇಳ್ತಿದ್ದವ್ರು, ಅದಕ್ಕೆ ನಿಮಗೆ ಇನ್ನೊಂದು ಕೊನೆ ಅವಕಾಶ ಕೊಡ್ತಾ ಇದೀವಿ. ನಿಮ್ ಮಗ ಒಪ್ಕೋತಾನ ಈಗಲೂ ಕೇಳಿ, ಜನವಾರ ಕಟ್ಟಿ ಉಪನಯನ ಮಾಡಿಸ್ಬಿಡ್ತೀವಿ. ಕೊನೆ ಅವಕಾಶ ಕೊಡ್ತಾ ಇರೋದು ಯಾರಿಗೂ ಕೊಡಲ್ಲ, ಸುಮ್ಮನೆ ಅದೇನು ಅಂತ ಕೇಳಿ. ಬಸವ ಎಲ್ರು ಸೇರಿ ಕೊನೆ ಅವಕಾಶ ಕೊಡ್ತಾರ ಕಣಪ್ಪ, ಒಪ್ಕೊಬಿಡಪ್ಪ, ಇದೊಂದ್ಸಾರಿ ಒಪ್ಕೊಬಿಡೋ. ಇಲ್ಲ ಅಪ್ಪಾಜಿ, ನಾನ್ ತೀರ್ಮಾನ ಮಾಡಾಗಿದೆ, ನಾನು ಇದಕ್ಕೆ ಒಪ್ಪಲ್ಲ ಒಪ್ಪಲ್ಲ ಒಪ್ಪಲ್ಲ. ಓಹೋ ಹೌದಾ? ಅಂತವನಾದ ಮೇಲೆ ಇವನೇ ಒಪ್ಪಿಲ್ಲ ಆದ್ಮೇಲೆ ನಮಗೇನ್ ಮಾಡಕ್ಕಾಗತ್ತೆ? ಕೆಲಸ ಕೇಳಿಸ್ಕೊಳ್ಳಿ, ಗಮನವಿಟ್ಟು. ನಮ್ಮ ಊರಿನಲ್ಲಿ ನಮ್ಮ ದೊಡ್ಡವರು ಹೇಳೋದೇ ಮಾತು ಅಂತ ಹೇಳ್ತಾರೆ. ಅಂತ ದೊಡ್ಡವರು ಹೇಳೋ ಮಾತನ್ನ ತಿರಸ್ಕರಿಸಿದವನಿಗೆ ಈ ಊರಿನಲ್ಲಿ ಜಾಗ ಇಲ್ಲ. ಅಂದ್ಮೇಲೆ ಬಸವ ಇವತ್ತೇ ಊರು ಬಿಟ್ಟು ಹೋಗ್ಬೇಕಾಗತ್ತೆ. ಬಸವ ಹೇಳ್ತಾನಂತೆ, ನಾನೇನ ಊರು ಬಿಟ್ಟು ಹೋದ್ರೆ ನನ್ನ ತಂದೆ ತಾಯಿಗಳು ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ನಿಮ್ ತಂದೆ ತಾಯಿಗಳು ಚೆನ್ನಾಗಿ ನೋಡ್ಕೋತೀವಿ, ನೀನ್ ಮಾತ್ರ ನಮ್ಮ ಊರಿಗೆ ಬಿಡಬೇಡ, ಹೊರಟು ಬಿಡು ಊರಿಂದ ಆಚೆ. ಸರಿ ಅಂತ ಒಪ್ಕೊಬಿಟ್ಟೆ ಯಾರು ಬಸವನಾದವನು. ನಮ್ಮ ಕಾತ್ಮೆಚ್ಚಿ ಗ್ರಾಮ ಪಂಚಾಯತ್ ಸದಸ್ಯರಾದಂತ KN ಮಲ್ಲೇಶ್ವರ ಅವರು, ಕುಟುಂಬಸ್ಥರು, ಕೆಸುನಹಳ್ಳಿಯವರು, ಕೆಸುನಹಳ್ಳಿಯವರು ಇನ್ನೂರು ಧೂಮ ಕೊಟ್ಟಿದ್ದಾರೆ. ಭಗವಂತ ಅವ್ರಿಗೂ ಕೊಟ್ಟಿದ್ರು, ಒಳ್ಳೇದು ಮಾಡ್ಲಿ ಅಂತ ಕೇಳ್ದ. ಎಲ್ಲಿಂದ ಬಂದವರೇ ಕೊಡಕ್ಕೆ ದುಡ್ಡು ಕೊಟ್ಮೇಲೆ ತನ ಗೊತ್ತಾಗದು. ಎಲ್ಲಿ ಬಂದಾರಂತ ದುಡ್ಡು ಕೊಟ್ಮೇಲೆ ತಾನೆ ಕೊಡ್ತಾರ. ಜಾಸ್ತಿ ಫೋರ್ಸ್ ಮಾಡಕ್ಕಾಗಲ್ಲ, ಎತ್ತ ಹೊಟ್ಟೈತಾರ ಆಮೇಲೆ ವಾಪಸ್. ಯಾಕೆಂದ್ರೆ ಭಗವಂತನ ಸಾಕಾರ ನೀವು ದುಡ್ಡು ಕೊಡ್ಬೇಕು ಅಂತೇನಿಲ್ಲ, ಚಿನ್ನ ಚುಕ್ರು ಏನ್ ಬೇಕಾದ್ರೂ ಕೊಡ್ಬೋದು ಹೆಂಗಸರು. ಮೊನ್ನೆ ಅಲ್ವಾಪ ಗುಂಡಿಪೇಟೆ ಸೈಡ್, ಗುಂಡ್ಲುಪೇಟೆಯಿಂದ ಆಚೆಗೆ ಸುಮ್ಮನೆ ಬೇಡ ಅಂದ್ರೆ ಭಗವಂತನ ಸಾಕಾರ. ಯಾವ್ದೋ ಒಂದು ಊರ್ಲಿ ಪಾಪ ಗುಂಡ್ಲುಪೇಟೆಯಿಂದ ಆಚೆ ಹೆಸರು ಬರ್ತಾ ಊರ ಹೆಸರು, ಪಾಪ ಹುಡುಗ ಹೆಂಗಸು ದುಡ್ಡು ತಂದಿಲ್ಲ ಅನ್ಬಿಟ್ಟು ನೋಡಕ್ ಆಗದೆ ಕಿವಿಲೆಲ್ಲ ವಾಲನ್ನು ಬಿಚ್ಕೊಟ್ಬಿಟ್ಟಾವ. ಇಲ್ಲಿ ಕೂತಿರೋರು ಕಿವಿ ಕೈ ಹಾಕ್ತಾರ, ಆ ತರ ಪಿಕ್ಚರ್ ಎಲ್ಲ ಕನ್ಸ್ಬಿಟ್ಟ. ಅವೇನೋ ಕೊಟ್ಬಿಟ್ಟ, ನಮ್ ಸೊಟ್ಟನಕತ್ತದ್ದು ಜಗಳ. ಏನು ತಿರುಪ್ ಕೇಳ್ತಾರ, ಗುಂಡ್ಪಡಿ ಕೇಳ್ತಾರ, ಪೂರ್ತಿ ಸತ್ಯ ಕೊಟ್ಬಿಡಿ ಅಂತಾರ. ಎಲ್ರಿಗೂ ಸಮಾಧಾನ ಮಾಡ್ಕೊಂಡು ಮೈಸೂರು ಬರಗಂಟ ಗೊತ್ತಾಯ್ತು ಅವ್ರು ಕೊಟ್ಟಿರೋದು ಗೋಲ್ಡ್ ಅಂತ. ಅದಕ್ಕೆ ಅವತ್ತು ದಕ್ಷತ ಕೊಟ್ಬಿಟ್ಟ. ನೀವೇನ್ ಚಿನ್ನ ಚಕ್ರ ಬೇಡ, ಏನು ಕೊಡ್ಬೇಡಿ, ಓನ್ಲಿ ಕ್ಯಾಶ್ ಕೊಡ್ಬೇಡಿ. ಬೇಕಾದ್ರೆ ಗೂಬ ಬೇಕಾದ್ರೆ ಮಾಡ್ಬೋದು, ಗೂಗಲ್ ಪೇನ. ನೀವ್ ಯಾರು ಕೂಡಿದ್ರೆ ಚಿಂತೆ ಎಲ್ಲ, ಕೊನೆಗಂಡು ಕೂತ್ಕೊಂಡು ಕತೆ ಕೇಳಿ ನಮ್ಗೆ ಅಷ್ಟೇ ಸಾಕು, ಇನ್ನೇನು ಬೇಡ. ಯಾಕೆಂದ್ರೆ ಭಗವಂತನ ಸಹಕಾರ, ಬಸವಣ್ಣವ್ರ ಕತೆ ಕೆಲವು ಕಡೆ ಕಡಿಮೆ ಮಾಡಿಸೋದಿ ಕತೆನ.
ಒಳ್ಳೆ ಕಥನ ಆಯ್ಕೆ ಮಾಡ್ಕೊಂಡವ್ರೆ. ಭಗವಂತ ಕಲ್ಯಾಣ ಪಟ್ಟಣದಲ್ಲಿ ಯಾವ ರೀತಿ ಕ್ರಾಂತಿ ಆಯ್ತು ಅನ್ನೋದನ್ನ ಅಲ್ಲಿ ತನಕ ಕೇಳೋದಾಗ್ಲೇ ಈ ಕಥೆಗೆ ಒಂದು ಅರ್ಥ ಸಿಗ್ತಕ್ಕಂಥದ್ದು. ಇಲ್ಲಿ ಬಸವನ ಆಗಿರ್ತಕ್ಕಂಥವನು ಊರನ್ನೇ ಬಿಡಲು ತೀರ್ಮಾನ ಮಾಡ್ದ. ತಂದೆ ತಾಯಿಗಳು ಹೇಳ್ತಾರೆ, ಬೇಡ ಬಸವ, ನಿನ್ನನ್ನು ನಾವು ಬೆಳೆಸೋದಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀವಿ ಗೊತ್ತಾ, ನಮ್ಮನ್ನು ಬಿಟ್ಟು ಹೋಗ್ಬೇಡ ಕಣಪ್ಪ, ನನ್ನ ಮಾತ್ರ ಕೇಳು. ಇಲ್ಲಪ್ಪಾಜಿ, ಕೂಡಲ ಸಂಗಮನಾಥ ನನ್ನನ್ನು ಕೈ ಬೀಸಿ ಕರೆಯುವಂತಾಗ್ತಾ ಇದೆ, ನಾವು ಹೊರಟೋಗ್ತೀನಿ, ನನ್ ದಯಮಾಡಿ ತಡಿಬೇಡ, ನಾನು ಹೊರಟೋಗ್ತೀನಿ ಅಂತ ಊರನ್ನೇ ಬಿಟ್ಟು ಬಸವ ಊರಾಚೆ ಬರ್ತಾ ಇದ್ದಾನಂತೆ. ಅಂದ್ರೆ ಸಮಯ ಕೆಟ್ಟಾಗ ಹಗ್ಗ ಹಾವಾಗುತ್ತೆ, ಹಾಲು ಹಾಲಾಹಲವಾಗುತ್ತೆ. ನಮ್ಮ ವಿಜಯ್ ಕುಮಾರ್ ಅವರು ಕೂಡ ಬಾಳಿ ಬದುಕಬೇಕಾದ ಜೀವ, ಚಿಕ್ಕ ವಯಸ್ಸನ್ನ ನಮ್ಮ ದೂರ ಮಾಡ್ಕೊಂಡು ಹೋದ್ರು. ಸಾವು ಈ ಕ್ಷಣದಲ್ಲೇ ಈ ರೂಪದಲ್ಲೇ ಬರುತ್ತೆ ಅಂತ ನಾವು ಯಾರು ಅನ್ಕೊಳಕ್ಕಾಗಲ್ಲ. ಹೀಗಿರೋ ವ್ಯಕ್ತಿನ ಸ್ವಲ್ಪ ಹೊತ್ತಿಗಿರ್ತಾನೋ ನನ್ನ ನಂಬಿಕೆ ವಿಶ್ವಾಸ ಇಲ್ಲ. ಎಷ್ಟು ದಿನ ಬದುಕ್ತೀವೋ ಅದೇ ಪುಣ್ಯ, ಅದೇ ಶಾಶ್ವತ. ಜೀವನದಲ್ಲಿ ಕೆಲವು ನೋವುಗಳಾಗುತ್ತೆ, ಕೆಲವು ಸಂಗತಿಗಳಾಗುತ್ತೆ. ಸಾಯವು ಅನ್ನೋದು ಕಟ್ಟಿಟ್ಟ ಬುದ್ಧಿ ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಆದ್ರೆ ಇನ್ನು ಬಾಳ್ಬೇಕಾಯ್ದ ಜೀವ. ತಂದೆ ತಾಯಿಗಳ ಮಡಿಲಲ್ಲಿ ಮಗಳನ್ನ ಕಳ್ಕೊಂಡ್ರೆ ಆಗುವ ನೋವು ಅಷ್ಟಿಷ್ಟ ಅಲ್ಲ ನೋಡಿ. ಯಾಕೆಂದ್ರೆ ತಂದೆ ತಾಯಿಗಳ ಮಕ್ಕಳ ಹೇಳಿಕೆಯನ್ನ, ಮಕ್ಕಳ ಜೀವನವನ್ನ ನೋಡ್ಬೇಕು ಅನ್ನೋ ಆಸೆ ಆಕಾಂಕ್ಷೆಗಳನ್ನ ಇಟ್ಕೊಂಡಿರ್ತಾರೆ. ಅವರ ಕಣ್ಣೆದುರಿಗೆ ತಮ್ಮ ಮಗನನ್ನೇ ಕಳ್ಕೊಬಿಟ್ರೆ ತಡೆಯಲಾರದು ನೋವಾಗುತ್ತಂತೆ. ಯಾಕೆಂದ್ರೆ ನನ್ನೇ ನಮ್ಮ ಪಕ್ಕದ ಮನೆಯಲ್ಲೇ ಒಂದು ನಡೆದ ಘಟನೆ. ಇಬ್ಬರು ಮಕ್ಕಳವ್ರಿಗೆ, ಒಬ್ಬ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡ್ತಿರೋದು, ಒಳ್ಳೆ ಸಂಬಳ ತಗೊಂಡು ಒಳ್ಳೆ ಯೋಜನೆ ಮಾಡಿಕೊಂಡು ಅವನು ಮದುವೆ ಆಗಿದೆ. ಇನ್ನೊಬ್ಬ ಚಿಕ್ಕ ಮಗ ಜರ್ಮನಿಯಲ್ಲಿ ಕೆಲಸ ಮಾಡ್ತಿದ್ದಂತೆ. ಬಹಳ ಮುದ್ದಾಗಿ ಸಾಕಿದ್ರು ತಂದೆ ತಾಯಿಗಳು. ಹಂಗೆ ಮಕ್ಕಳು ಕೂಡ ಚೆನ್ನಾಗಿದ್ರು. ಮೊನ್ನೆ ಜರ್ಮನಿಲಿ ಆಫೀಸ್ಗೆ ಹೋಗ್ಬೇಕಾದ್ರೆ ರಸ್ತೆ ಅಪಘಾತದಲ್ಲಿ ಆ ಮಗ ಸತ್ತು ಹೋಗ್ಬಿಟ್ಟ. ಬಾಡಿ ಕೊಡದೆ 8 ದಿನ ಆಗುತ್ತಂತೆ ಭಾರತಕ್ಕೆ ಬರೋದು. ಎಂತ ಸ್ಥಿತಿ ನೋಡಿ. ಕೇಳ್ಬಿಟ್ಟು ನಮಗೆ ಬಹಳ ಬೇಜಾರಾಗೋಯ್ತು. ಅವ್ರ ಬಾಡಿನ ಎಲ್ಲನೂ ಪರಿಶೀಲನೆ ಮಾಡಿ ಕೊಡದೆ 8 ದಿನ ಆಗುತ್ತಂತೆ. 8 ದಿನ ಗಂಟ ದೇಹ ಏನಾಗ್ಬೇಕು, ಫುಲ್ಲು ಮುಖ ಎಲ್ಲ ಮುಚ್ಚಿಬಿಟ್ಟಿದಾರಂತೆ. ಸಾಯೋ ಕೊನೆಗಾಲದಲ್ಲೂ ತಂದೆ ತಾಯಿಗಳು ಕೊನೆಗೆ ದರ್ಶನ ಮಾಡಕ್ ಆಗ್ಲಿಲ್ಲ. ಏನ್ ಸಂಪಾದನೆ ಮಾಡಿ ಏನ್ ಪ್ರಯೋಜನ? ಎಷ್ಟೋ ಕೋಟಿ ಒಡೆಯರವರು ಹೋದ ಜೀವ ಮತ್ತೆ ತರಕಾಯ್ತಾ? ಖಂಡಿತವಾಗ್ಲೂ ಇಲ್ಲ. ಇವತ್ತು ವಿಜಯ್ ಕುಮಾರ್ ಅವರೆಲ್ಲ ನಿಜ ಒಪ್ಕೋತೀನಿ. ಹಾಗಂತ ನಮಗೂ ಆ ಜೀವನ ಸ್ಥಳ ಬರುತ್ತೆ, ಜೀವನ ಬರುತ್ತೆ ಅಂತ ನಾವು ತಿಳ್ಕೊಬೇಕು. ಅದನ್ನ ಇವತ್ತು ಅವ್ರು ಹೋಗೋರೆ, ನಾಳೆ ನಾವು, ನಾಳೆ ನೀವು, ಅಷ್ಟೇ ಜೀವನ. ಆದ್ರೆ ಅವರಿದ್ದ ಸ್ಥಳಗಳು, ಬದುಕಬೇಕಾದ ಜೀವನಗಳು ನೆನೆಸ್ಕೊಂಡಾಗ ದುಃಖವಾಗುತ್ತೆ. ಬಾಳಿ ತುಂಬಿ ಆ ಜೀವನದಲ್ಲಿ ಎಲ್ಲವನ್ನ ಗಳಿಸಿ ತೃಪ್ತಿಯಾದ ಜೀವನ ಅನುಭವಿಸೋದವ್ರು ಹೋದ್ರೆ ಸಂತೃಪ್ತಿಯಾಗಿ ಕಳಿಸ್ಕೊಡ್ತೀವಿ, ಹೋಗ್ಲಿ ಸಾಕು ಇಷ್ಟು ದಿನ ಬದುಕೋರೆ ಅಂತ. ಆದ್ರೆ ಇನ್ನು ಬದುಕಬೇಕಾಗಿತ್ತು ಯುವಕರಾಗಿದ್ದಂತ ಆ ವ್ಯಕ್ತಿ ನಮ್ಮ ಜೊತೆಗಿಲ್ಲ. ಕೋಟಿ ಕೊಟ್ರು ಮತ್ತೆ ತರಕ್ಕಾಗಲ್ಲ. ಸಾವು ಯಾವ ರೂಪದಲ್ಲಿ ಯಾವ ಕ್ಷಣದಲ್ಲಾರು ಬಂದ್ಬಿಡುತ್ತೆ, ತಪ್ಪಿಸ್ಕೊಳಕ್ಕಾಗಲ್ಲ. ಹುಟ್ಟಿದೇನೆ ಮರಣದ ಅಂಕಿನ ಬರೆದು ಬಿಟ್ಟಿರ್ತಾನೆ ಭಗವಂತ, ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಅದಕ್ಕೆ ಒಂದು ಗೀತೆ ಹೇಳ್ತಾರೆ, ಪೂಜೆ ಮಾಡಿ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ, ವಿಧಿಯಾಟ ಬಲ್ಲೋರ್ ಯಾರು ಮಾನವ. ಓ ವಿಧಿಯಾಟ ಕಂಡೋರ್ ಯಾರು ಮಾನವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ, ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ, ವಿಧಿಯಾಟ ಬಲ್ಲೋರ್ ಯಾರು ಮಾನವ. ಓ ವಿಧಿಯಾಟ ಕಂಡೋರ್ ಯಾರು ಮಾನವ. ನಗುತ್ತೈತೆ ದೈವ ಅಲ್ಲಿ, ಅಳುತ್ತೈತೆ ಜೀವ ಇಲ್ಲಿ, ವಿಧಿಯಾಟ ಬಲ್ಲೋರ್ ಯಾರು ಮಾನವ. ಮಾನವ ವಿಧಿಯಾಟ ಕಂಡೋರ್ ಯಾರು ಮಾನವ.
ಹರಿತೋನು ದೇವ್ರು ಚೆರಿಬ್ಯಾಡ ಯಾರ ನಿಜ ಹೈತೆ ದೂರ ಮನದಾಸೆ ನೂರು ಹರಿತೋನು ದೇವ್ರು ಚೆರಿಬ್ಯಾಡ ಯಾರ ನಿಜ ಹೈತೆ ದೂರ ನಿನ್ನುಸ್ಕೊಂಡ್ರೆ ಬಾಳು ಹಸನಾದ ಹಾಲು ಇಲ್ಲದಿದ್ರೆ ನಿಂಗೆ ಕಡೆತನಕ ಗೋಳು ವಿಧಿಯೇ ವಿಧಿಯೇ ವಿಧಿಯಾಟ ಬಲ್ಲೋರ್ ಯಾರು ಮಾನವ ಮಾನವ ವಿಧಿಯಾಟ ಕಂಡೋರ್ ಯಾರು ಮಾನವ ಕುಣಿಸೋನು ಅಲ್ಲಿ ಕುಂತೌನಿ ಮ್ಯಾಗೆ ಕುಣಿಯೋನು ನಾವು ನಿಂತ್ಕೊಂಡ್ರೆ ಹಾಗೆ ಕುಣಿಸೋನು ಅಲ್ಲಿ ಕುಂತೌನಿ ಮ್ಯಾಗೆ ಕುಣಿಯೋನು ನಾವು ನಿಂತ್ಕೊಂಡ್ರೆ ಹಾಗೆ ನೆನೆದಂಗೆ ಎಲ್ಲ ನಡೆದೋದ್ರೆ ಮುಂದೆ ಬೆಲೆಗಲ್ಲು ತಮ್ಮ ಬರೆದೋಗೆ ಹಲ್ಲಿ ವಿಧಿಯೇ ವಿಧಿಯೇ ವಿಧಿಯಾಟ ಬಲ್ಲೋರ್ ಯಾರು ಮಾನವ ಮಾನವ ವಿಧಿಯಾಟ ಕಂಡೋರ್ ಯಾರು ಮಾನವ ನಗುತ್ತೈತೆ ದೈವ ಹಲ್ಲಿ ಹಳುತ್ತೈತೆ ಜೀವ ಇಲ್ಲಿ ನಗುತ್ತೈತೆ ದೈವ ಹಲ್ಲಿ ಹಳುತ್ತೈತೆ ಜೀವ ಇಲ್ಲಿ ವಿಧಿಯಾಟ ಬಲ್ಲೋರ್ ಯಾರು ಮಾನವ ಓ ವಿಧಿಯಾಟ ಕಂಡೋರ್ ಯಾರು ಮಾನವ ಅರೆ ನಟೇಶ್ ಅವರು ನಮ್ಮ ಕಾರ್ಯಕ್ರಮ ಚಿನ್ನೂರು ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಭಗವಂತ ಒಳ್ಳೇದು ಮಾಡ್ಲಿ ಅಂತ ಕೇಳ್ತಾ ಇಲ್ಲಿ ಬಸವ ಊರು ಬಿಟ್ಬಿಟ್ಟು ಈಚೆ ಬರ್ತಿರ್ಬೇಕಾದ್ರೆ ಆ ಊರಿನ ಗಡಿರೆ ಕೃಷ್ಣಾ ನದಿ ಅಂತ ನೋಡಿ ಆ ನದಿಯ ತೀರದಲ್ಲಿ ಬಸವನ ಸ್ನೇಹಿತರೆಲ್ಲ ಆಟ ಆಡ್ತಾ ನಿಂತಿದ್ರಂತೆ ಬಸವ ಬಂದಲ್ಲ ಅವ್ರು ನೋಡ್ಬಿಟ್ಟು ಎಲ್ಲರೂ ಬಸವನ್ ಕೇಳ್ತಾರಂತೆ ಬಸವ 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 ಹೋಗ್ಬೇಡ ಕಣ ನಮ್ನೆಲ್ಲ ಬಿಟ್ಟು ಇನ್ನೇನಿದ್ದ ನದಿ ದಾಟ್ಬಿಟ್ರೆ ಹೊಂಟೋದೆ ಕಣಪ್ಪ ಇನ್ನೇನು ಕಣ ನಾವೇ ಈಚರು ಬಂದಿರೋದು ಬೇಡ ಕಣ ಬಸವ ಹೋಗ್ಬೇಡ ಕಣ ಇಲ್ಲಪ್ಪ ನಾನು ತಡೆಬೇಡಿ ಊರಿನ ಜನ ಎಲ್ಲ ಬಹಿಷ್ಕಾರ ಹಾಕ್ಬಿಟ್ರೆ ನಾನು ಯಾರು ತಡೆಯಕ್ಕಾಗಲ್ಲ ಬಿಟ್ಟುಬಿಡಿ ನಾನು ನಾವು ಬರ್ತೀವಿ ಕಣ ನಿನ್ ಜೊತೆಗಾರೆ ಬಸವ ಬಿಟ್ಬಿಟ್ರಪ್ಪ ಅಲ್ಲಿ ಬಸವ ಹೋಯ್ತಾರದು ನೀವೇ ಹೋಯ್ತಾ ಇದ್ರಿ ಅಂತ ಬಂದಾರಂತ ಬಂದರ ಅದು ಬೀಗನ ಒಂದ್ ಸುತ್ತ ಹಾಕಿದನೋ 2 ಸುತ್ತ ಹಾಕಿದನೋ ಅಂತ ಟೆಸ್ಟ್ ಮಾಡ್ಕೊಂಡ್ ಬರಕ್ ಹೋಯ್ತಿರೋದವ್ರು ಇಲ್ಲಿ ಇವನ್ ಕತೆ ಕಳ್ಕೊ ಬೆಳಗ್ಗೆ ನಮ್ ಕಥೆ ಅದು ಅಂತ ಅವ್ರ ಕಥೆ ಬಂದ್ಬಿಟ್ಟು ಬೇಗ ಇಬ್ರುವೆ ಬರ್ತಾರ ಯಾಕೋ ಆಲ್ಟ್ ಗಾಡಿ ಬರಲ್ಲ ಅನ್ನಗದವ್ರು ಇಲ್ಲ ಬಂದ್ಬಿಡ್ತಾರ ಅವ್ರು ಯಾಕೆಂದ್ರೆ ಭಗವಂತನ ಕತೆ ನಾಳೆ ಬೇರೆ ಅಮಾಸೆ ದೈಗಳು ಹಿಡ್ಕೊಬಿಟ್ಟು ಈಚೆ ಬೇಗ ಬಂದ್ಬಿಡಿ ಬೇಗ ಯಾಕಂದ್ರೆ ಭಗವಂತ ಟೈಮ್ ಸರಿ ಇಲ್ಲ ಈಗ ಸುಮ್ಮನೆ ಹೆದರ್ಸ್ಬೇಡ ಯಾಕಂದ್ರೆ ಮೊನ್ನೆ ಅಲ್ವಪ್ಪ ಮೊನ್ನೆ ಒಬ್ಳು ತಾಯಿ ಅರ್ಧಂ ಕತೆ ಕಳ್ಕೊಬಿಟ್ಟು ಬೆಳಗ್ಗೆ ಗಂಟೆ ಒಳಗೆ 6 ದೈ ಹಿಡ್ಕೊಂಡಿತ್ತು 6 ಪುಲ್ಲು ಒಂದ್ ಆಪು ಅಂತ 3 ಅಂದ್ರೆ ಕರ ಹಾಕಿತ್ತಲ್ಲ ಚಿಕ್ತು ಬಂದ್ಬಿಡ್ತಾರ ಸುಮ್ಮನೆ ಎಲ್ಲ ಕಣ ಅದು ಗ್ಯಾಸ್ ಆಫ್ ಮಾಡ್ಬಿಟ್ಟು ಬಂದ್ಬಿಟ್ರ ಅಂತ ಕಣ ಗ್ಯಾಸ್ ಡಿಮೇಟ್ ಆಗ್ಬಿಟ್ಟದಲ್ಲ ಸ್ವಲ್ಪ ಬೆಳಗ್ಗೆ ಟೀ ಗಾಲಿ ಅಂತ ಅವ್ರು
ಇಲ್ಲಿ ನಮ್ಮ ಕಥೆಯಲ್ಲಿ ಬಸವನನ್ನ ತಡಿತಾರೆ ಮಕ್ಕಳಾದವರು. ಇಲ್ಲಪ್ಪ ನನ್ನ ತಡಿಬೇಡಿ, ಬಿಡ್ರಪ್ಪ ಹೋಗ್ತೀವಿ. ಒಂದೇ ಒಂದ್ ಆಟ ಕಣೋ ಬಸವ, ನಮ್ ಜೊತೆ ಆಡ್ಬಿಟ್ನೆ, ಆಮೇಲೆ ನೀವು ಹೋಗೋ. ಆಟನ ವಿಧಿನೇ ನನ್ನ ಜೀವನದಲ್ಲಿ ಆಟ ಆಡಿರ್ಬೇಕಾದ್ರೆ ನಾನ್ ನಿಮ್ ಜೊತೆ ಯಾವ ಆಟ ಆಡ್ಲಪ್ಪ, ಬಿಟ್ಬಿಟ್ರು. ಅದೆಲ್ಲ ಗೊತ್ತಿಲ್ಲ ಬಸವ, ನೀ ಆಡ್ಲೇಬೇಕು. ನೀವ್ ಆಡ್ಕೊಳ್ರಪ್ಪ, ನನ್ನ ಕಡಿತಾ ಇದ್ದೀರ ಬಸವ, ನೀನು ಆಡ್ಬೇಕು ಬಸವ ನಮ್ ಜೊತೆ. ಸರಿ, ಕೊನೆದಾಗ ನಿಮ್ ಜೊತೆ ಆಡ್ಕೊಂಡು ಹೊಟ್ಟೋಗ್ತೀನಿ. ಯಾವ ಆಟ ಆಡೋದಪ್ಪ? ಉಗ್ರಿ, ಗೋಲಿ, ಚಿನ್ನಿದಾಡ್. ನೀ ಹೇಳ ಯಾವ್ದು ಆಡೋದು? ಇಸ್ಪೇಟ್ ಆಡ್ಬಿಡ. ಇಸ್ಬಿಟ್ಟಿತ್ತ ನನ್ನ ಕಾಲದಲ್ಲಿ. ಇಲ್ಲಿರೋರ್ಗೆ ಯಾರಿಗೂ ಗೊತ್ತೇ ಇಲ್ಲ ಇಸ್ಬಿಟ್ಟದ. ಇಸ್ಬಿಟ್ಟು ಹಳೆ ಕಾಲದ ಇದು ಬೂಗುದಿ, ಗೋಲಿ, ಚಿನ್ನಿದಾಂಡು, ಇವು ಹಳೆ ಕಾಲದವು. ಕ್ರಿಕೆಟ್ ಆಡ್ಬಿಡ. ಯಾವ ಊರು ತಗೊಳಿದ್ ಒಂದು ಬೌಳಿ ಕೂತ್ಕೊಂಡ ಕ್ರಿಕೆಟ್ ಅಂತ. ಕ್ರಿಕೆಟ್ ಒಂದ್ ಕೆಲಸ ಮಾಡಬೇಕಣ, ನೀರು ತುಂಬಿ ಏರಿತಾದ ಜಲಕ್ರೀಡೆ ಆಡ್ಬಿಡವಳ. ಬಸ್ ಬೇಡ್ತಾನಂತೆ. ಬೇಡ ಕಣ್ರಪ್ಪ, ನೀರಿನ ಜೊತೆ ಸರಸಾಡೋದು ಒಳ್ಳೇದಲ್ಲ. ನನ್ನ ಮಾತು ಕೇಳಿ, ಬೇಡ ಈ ಆಟ ಅಂತೂ ಬೇಡ ಬೇಡ. ಬಸವ ಒಳಕ್ ಹೋಗೋದ್ ಬೇಡ, ಈಚೆ ಅತ್ತಲ್ಲೇ ಆಡ್ಕೋಣ. ಬೇಡ ಕಣ್ರು, ಎಳ್ಕೊಂಡ್ಬಿಡುತ್ತೆ. ಬೇಡ ಕಣ, ಇಲ್ಲೇ ಆಡವ. ಎಲ್ಲ ಆಟ ಮಾಡಿ ಬಸ್ಸನ್ನು ಒಪ್ಪಿಸ್ಬಿಡ್ತಾರೆ ನೋಡಿ. ನದಿಯಲ್ಲಿ ಎಲ್ಲ ಆಟ ಆಡ್ತಾವ್ರೆ, ಏನಾಗುತ್ತೆ? ಬನ್ನಿರಿ ಎಲ್ಲರೂ ಆಡೋಣ ಜಲ ಕ್ರೀಡೆಯ ಆಟವನ್ನು. ಬನ್ನಿರಿ ಎಲ್ಲರೂ ಆಡೋಣ ಜಲ ಕ್ರೀಡೆಯ ಆಟವನ್ನು. ಮುಳುಗಿ ಮುಳುಗಿ ಏಳೋಣ, ಮುಳುಗಿ ಮುಳುಗಿ ಏಳೋಣ, ಉಸಿರು ಕಟ್ಟಿ ನಾವಾಡೋಣ. ಬನ್ನಿರಿ 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 ಎಲ್ಲರೂ ಆಡೋಣ ಜಲ ಕ್ರೀಡೆಯ ಆಟವನ್ನು. ಆಟ ಗೀಟ ನಿನಗಾಟ, ಉಣ್ಕಂಡ್ ತಿನ್ಕಂಡ್ ತಿರುಗಾಟ. ಆಟ ಗೀಟ ನಿನಗಾಟ, ಉಣ್ಕಂಡ್ ತಿನ್ಕಂಡ್ ತಿರುಗಾಟ. ಬನ್ನಿರಿಗೆಲ್ಲರೂ ಆಡೋಣ ಜಲ ಕ್ರೀಡೆಯ ಆಟವನ್ನು. ಬನ್ನಿರಿಗೆಲ್ಲರೂ ಆಡೋಣ ಜಲ ಕ್ರೀಡೆಯ ಆಟವನ್ನು. ನಿಲ್ಲಿಸ್ರು, ಬೆಣಕ ಏನ್ರು ಬೆಣಕ? ಮುಳುಗ್ತಾ ಎಲ್ಲಿ? ನೀರೊಳಗ ಅಲ್ಲೇ. ಆ ಕಡೆ ಈ ಕಡೆ ಮಕ್ಕಳೆಲ್ಲ ನೋಡ್ತಾ ಇದ್ರೆ, ಮಕ್ಕಳೆಲ್ಲ ಒಂದ್ ಕಡೆ ಅವ್ರೆ, ಆದ್ರೆ ಬೆಣಕ ಮಾತ್ರ ನದಿ ಮಧ್ಯಕ್ಕೆ ಸೇರ್ಕೊಂಡ್ಬಿಟ್ಟವನೆ. ಕಾಪಾಡಿ ಕಾಪಾಡಿ ಅಂತ 2 ಸಾರಿ ಕೈ ಎತ್ತ, 3ನೇ ಸಾರಿ ಕೈ ಎತ್ತಲೆಲ್ಲ ಮುಳುಗೋದ. ಬೆಣಕ ಸತ್ತೋದ. ಯಾವ ಬೆಣಕಾನ ಹುಡುಗ ಸತ್ತೋಯ್ತೋ, ಮಕ್ಕಳೆಲ್ಲ ಒಂದು ಗುಂಪಾಗೋದ್ರು, ಬಸ್ಸನ್ನೇ ಒಂದ್ ಕಡೆ ಆಗ್ಬಿಟ್ಟ. ಮಕ್ಕಳೆಲ್ಲ ನೋಡಿದ್ರು, ಇದೇನ್ರು ಇದು ಬೆಣಕ ಸತ್ ಹೋಗ್ಬಿಟ್ನನ್ರು. ಮೊದ್ಲೇ ಅವ್ರ ಅಪ್ಪ ಜನಾರ್ದನ ಕೋಪಿಷ್ಟ ಕಣೋ, ಗೊತ್ತಾದ್ರೆ ಸುಮ್ನೆ ಹಾಕ್ಬಿಡ್ತಾನೆ ಕಣೋ. ಇವರೆಲ್ಲ ಪೇಚಾಡ್ತಾ ಇದ್ರೆ ಬಸ್ ಆ ಕಡೆ ಇದ್ನಲ್ಲ, ಅಯ್ಯಯ್ಯೋ ಊರ್ ಬಿಟ್ಟು ಹೋಗ್ಬೇಕಾದ್ರೆ ಸ್ನೇಹಿತನ ಸಾವನ್ನ ನೋಡಂಗಾಯ್ತಲ್ಲ ಅಂತ ಅವ್ನ್ ದುಃಖ ಪಡ್ತಾವನೆ. ಈ ಕಡೆ ಮಕ್ಕಳೆಲ್ಲ ಇದ್ರಲ್ಲ ಯೋಚನೆ ಮಾಡಿದ್ರಲ್ಲ, ಒಂದ್ ಕೆಲಸ ಮಾಡವ, ಹೆಂಗಿದ್ರು ಬಸವ ಊರ್ ಬಿಟ್ಬಿಟ್ಟು ಹೋಯ್ತಾವನೆ, ಇನ್ ಮತ್ತೆ ಬರೋದು ಅದೆಲ್ಲ ಆಗದೇ ಇರೋ ಕೆಲಸ. ಅದಕ್ಕೆ ಈಗ ಬೆನಕನ ಸಾಯ್ಲಿಲ್ಲ, ಬಸವನೇ ಸಾಯಿಸ್ಬಿಟ್ಟ ಅನ್ಬಿಟ್ರೆ ನಾವು ಉಳ್ಕತೀವಿ. ಬಸವದೆಲ್ಲ ಹೋಯ್ತಾನಲ್ಲ, ಅವನು ಉಳಿಕತಾನೆ. ಏನಂತೀರ? ನೀವೆಲ್ಲ ಸ್ನೇಹಿತರೇನ್ರು ನೀವೆಲ್ಲವ? ಯಾಕೆ ಬಸವ ಆಟ ಆಡೋದು ಬೇಡ ಅಂತಂದಾನೆ ನೀವುಗಳನ್ನ ಹಿಂಸೆ ಮಾಡಿ ಒಪ್ಪಿಸ್ಬಿಟ್ಟು ಈಗ ಬಸವನ್ನೇ ಸಾಯ್ತಾ ಅಂತ. ನೀವೆಲ್ಲ ಸ್ನೇಹಿತರೇನ್ರು ನೀವೆಲ್ಲ ಮೋಸ್ಕಾರರು ಕಂಡ್ರು, ನೀವು ಮೋಸ್ಕಾರರು. ಓಹೋ, ಏನ್ ಮಹಾ ಸತ್ಯವಂತನ ಮಗ ಇವನು. ಆಯ್ತು ಬಿಟ್ರಪ್ಪ, ಬೆನ್ಕೊಂಡು ಕೊಲೆ ಮಾಡಿದ್ದು ಬಸವ ಮತ್ತೆ ಈ ಉಮೇಶ್ ಅಂತ ಹೇಳ್ಬಿಡ ಒಬ್ಬಡಿ. ಬೇಡಕನು ಅವ್ರಪ್ಪ ಮಧ್ಯೆ ಸರಿ ಇಲ್ಲ ಅವ. ಮತ್ತ ಹೇಳದ್ ಮಾಡು, ಬಾಳ ಬಲವಂತದ ಮೇಲೆ ಒಪ್ಕೊಳಂಗೇನ ಬೇಡ. ನೀನು ಆಡ್ದಿತ್ತ ನಮ್ ಜೊತೆಗೆ ಆಡ್ದಿ, ಮತ್ತೆ ಒಪ್ಕೋ. ದರದಲ್ಲಿ ನಿಂತಿದ್ದಾನೆ ನಾನು. ಈಗ ಏನು ಉಮೇಶ್ ಅನ್ ಬೇಕಾ ಹೇಳು, ಮತ್ತೆ ಒಪ್ಕೋ. ಯಾರು ಕೊಲೆ ಮಾಡಿದ್ದು? ಬಸವ. ಅದು ಹೇಳ್ಬೇಕು. ನಡಿ ನೀನೇ ಊರೊಳಕ ನಡಿ. ಈಗ ಎಲ್ಲ ಮಾತಾಡ್ಕೊಂಡು ಮಕ್ಕಳೆಲ್ಲ ಓಡೋಡ್ ಬರ್ತಾ ಇದ್ರೆ, ಪಂಚಾಯತಿ ಕಂಡಿದ್ರೆ ಇನ್ನೂ ಜನ ಹೋಗಿರ್ಲಿಲ್ವಲ್ಲ, ಅಲ್ಲಿಗೆ ಬಂದ್ಬಿಟ್ಟು ಮಕ್ಕಳೆಲ್ಲ ಅಯ್ಯೋ ಬನ್ನಿ ಬಸವ ಊರ್ ಬಿಟ್ಟು ಹೋಗೋ ಮೊದಲು ಒಂದ್ ಮಗು ಪ್ರಾಣ ತೆಗೆದ್ಬಿಟ್ಟು ಹೋಗೋನೆ, ಬನ್ನಿ ಅಂತೆಲ್ಲ ಕೂಗಾಕ್ಬಿಟ್ಟ ಮಕ್ಕಳು. ಜನ ಕೋಪ ಬಂದ್ಬಿಡ್ತೀಯಲ್ಲ, ಬಸವ ಸುಮ್ಮನೆ ಊರ್ ಬಿಟ್ಬಿಟ್ಟು ಹೋಗಂದ್ರೆ ಒಂದು ಮಗು ಕೊಲೆ ಮಾಡ್ಬಿಟ್ಟು ಹೋಗಿದ್ಯಾ, ಅವನ್ನ ಸುಮ್ಮನೆ ಬಿಡ್ಬಾರ್ದೆ. ದೊಣ್ಣೆ ಮಚ್ಚು ಕೊಡ್ಲಿ ಎಲ್ಲನೂ ಎತ್ಕೊಳ್ಳಿ, ಎಲ್ಲಿ ಸಿಕ್ತಾನೋ ಅಲ್ಲೇ ಸಾಯಿಸಿ ಬರೋಣ ಅಂತ ಊರಿನ ಜನ ಎಲ್ಲ ದೊಣ್ಣೆ ಕೊಡ್ಲಿ ಮಚ್ಚು ಎಲ್ಲನೂ ಎತ್ಕ ಓಡ್ ಬರ್ತಾವ್ರೆ ಕೃಷ್ಣಾ ನದಿ ಕಡೆಗೆ. ಬಸವ ನೋಡಿದ, ಅಯ್ಯಯ್ಯೋ ನಾನು ಕೊಲೆ ಮಾಡಿದೆ ಅಂತ ಜನ ನನ್ನ ಮೇಲೆ ಅಪಪ್ರಚಾರ ಮಾಡ್ಕೊಂಡೆನ್ನ ಸಾಯಿಸಿ ಬರ್ತಾವ್ರಲ್ಲ, ಇವ್ರ ಕೈಗೆ ಸಿಕ್ಕರೆ ನಾನು ಬಳಿಯಲ್ಲ, ಏನ್ ಮಾಡ್ಲಿ? ಹಿಂದೆ ಜನ, ಮುಂದೆ ಕೃಷ್ಣಾ ನದಿ, ನಾನು ಹೇಗೆ ಕಾಪಾಡ್ಕೊಳ್ಳಿ? ನನ್ನ ಜೀವ ಹೇಗೆ ಕಾಪಾಡ್ಕೊಳ್ಳಿ? ಅಮ್ಮ ಗಂಗಾ ಮಾತೆ, ನೀನೇನನ್ನು ಕಾಪಾಡಬೇಕು ಅಂತ ಭಕ್ತಿಯಿಂದ ಗಂಗಾ ಮಾತೆಯನ್ನು ಕರೀತಾವನೆ ನೋಡಿ ಬಸವನಾದವನು. ಹೇಗೆ ದಾರಿಯ ಬೀಡು ಗಂಗೆ ತುಂಗೆ ಪರಶಿವನಾರಾಣಿ, ಹೇ ತುಂಗೆ ದಾರಿಯ ಬೀಡು ಗಂಗೆ. ಅಮ್ಮ
ಶಿವನ ಅರ್ಧಾಂಗಿಯು ನೀನಾಗಿರುವೆ, ಶಿವನ ಅಂತರಂಗವನ್ನು ನೀ ತುಂಬಿರುವೆ. ಶಿವನ ಅರ್ಧಾಂಗಿಯು ನೀನಾಗಿರುವೆ, ಶಿವನ ಅಂತರಂಗವನ್ನು ನೀ ತುಂಬಿರುವೆ. ನೀನಿಲ್ಲದ ಸ್ಥಳವು ಲೋಕದಲ್ಲುಂಟೇನೋ, ನೀನಿಲ್ಲದ ಸ್ಥಳವು ಲೋಕದಲ್ಲುಂಟೇನೋ, ನೀನಿಲ್ಲದ ಜೀವ ಬದುಕುವುದುಂಟೇನೋ. ನೀನಿಲ್ಲದ ಜೀವ ಬದುಕುವುದುಂಟೇನೋ. ದಾರಿಯ ಬಿಡು ಗಂಗೆ ಹೇ ತುಂಗೆ, ಪರಶಿವನ ನಾಡಿ ಹೇ ತುಂಗೆ. ದಾರಿಯ ಬಿಡು ಅಮ್ಮ, ದಾರಿಯ ಬಿಡು ತಾಯಿ, ದಾರಿಯ ಬಿಡು ಗಂಗೆ. ದಾರಿ ಬಿಡು ಗಂಗಾ ಮಾತೆ ಅಂತ ಕೂಗದ ಕೂಡಲೇ ದೊಡ್ಡ ನದಿ ಆದ ಕೃಷ್ಣಾ ನದಿನ 2 ಭಾಗ ಆಗೋಯ್ತಂತೆ. ನೋಡಿ, 2 ಭಾಗ ಆಗಿ ಒಬ್ಬ ವ್ಯಕ್ತಿ ನಡ್ಕೊಂಡು ಹೋಗುವಷ್ಟು ಜಾಗ ಸಿಕ್ತಲ್ಲ. ಬಸವ ಈ ಕಡೆಯಿಂದ ಓಡೋಗ ಆ ಕಡೆ ದಡ ಸೇರ್ಬಿಟ್ಟ. ಪುನಃ ಕೃಷ್ಣಾ ನದಿ ಹಾಗೆ ಮುಚ್ಕೊಬಿಡ್ತು. ಯಾಕೆಂದ್ರೆ ಕೃಷ್ಣಾ ನದಿ ಅಂದ್ರೆ ಸಾಮಾನ್ಯವಾದ ನದಿ ಅಲ್ಲ, ನಮ್ಮ ಭಾರತ ದೇಶದಲ್ಲೇ ದೊಡ್ಡ ನದಿ ಅಂತಾನೂ ಕೂಡ ಕರೀತಾರೆ. ನಮ್ಮ ಕಾವೇರಿ ಕಬಿನಿಲೆ 1-1.5 ಲಕ್ಷ ಕ್ಯೂಸೆಕ್ ನೀರು ಬಿಟ್ಬಿಡ್ತು ಅಂದ್ರೆ ಭಾರಿ ಹೊರೆ ಅಳೆದು ಬಿಡ್ತು ಕಣೆಯ ಅಂತ ನಾವೆಲ್ಲ ಆಶ್ಚರ್ಯ ಪಡ್ತೀವಿ. ಆದ್ರೆ ಕೃಷ್ಣಾ ನದಿಯಲ್ಲಿ ಕಡಿಮೆ ಅಂದ್ರೆ ಬಿಡದೆ 2.5 ಲಕ್ಷ ಕ್ಯೂಸೆಕ್ ನೀರು ಬಿಟ್ರೆ, ಇದು ಬಿಟ್ರೆ 7 ಲಕ್ಷ ಕ್ಯೂಸೆಕ್ ನೀರು ಬಿಡೋದ್ರಲ್ಲಿ. ದೊಡ್ಡ ನದಿ ಅದು. ಅಂತ ನದಿನೇ ಬಸವ ದಾಟುಬಿಟ್ಟ. ಜನೆಲ್ಲ ತಳದ ಹತ್ರ ಬಂದ್ರು, ಇದೇನ್ರ ಇದು ಈ ಕಡೆ ಇದ್ದವನು ಆ ಕಡೆ ಹೆಂಗ್ ಹೋದ? ಅಣ್ಣ ಅವನಿಗೆ ಜಲಸ್ತಂಭನ ವಿದ್ಯೆ ಗೊತ್ತೋಣ, ಅಂದ್ರೆ ನೀರಿನ ಮೇಲೆ ನಡೆಯೋ ವಿದ್ಯೆ. ಅವನಿಗೆ ನೀರಿನ ಮೇಲೆ ನಡೆಯೋ ವಿದ್ಯೆ ಗೊತ್ತಿಲ್ಲ, ನಮ್ಗೆ ಮಚ್ಚು ತಗೊಂಡು ತರುದಾಕೋ ವಿದ್ಯೆ ಗೊತ್ತು. ನೋಡಿ, ಅವ್ನ ಹಂಗೆ ಬಿಡಕ್ಕಾಗಲ್ಲ. ದೋಣಿಗಳ ತಪ್ಪಗಳು ತಗೊಳ್ಳಿ, ಈ ಕಡೆಯಿಂದ ಆ ಕಡೆ ಹೋಗಿ ಅವನ್ನ ಸಾಯಿಸ್ಬಿಡಬೇಕು ಅಂತ ದೋಣಿ ತಪ್ಪಗಳನ್ನ ತಗೊಂಡು ಜನ ಆ ಕಡೆ ತರಕ್ ಬರ್ತಾವ್ರೆ. ಬಸವ ನೋಡ್ದ, ಅಯ್ಯೋ ನದಿ ದಾಟ್ಕೊಂಡ್ಬಂದ್ರು ನನ್ನ ಜನ ಬಿಡ್ತಾ ಇರಬಲ್ಲ, ಏನ್ ಮಾಡ್ಲಿ ಅಂತ ಬಸವ ಓಡೋಡ್ತಾ ದಾರಿ ತಪ್ಪಿ ಎಲ್ಲ ಆ ಕಡೆ ಓಡಿಕೊಂಡು ಎಲ್ಲಿ ಬಂದ? ಕೂಡಲ ಸಂಗಮನಾಥ ಕ್ಷೇತ್ರ, ಘಟಪ್ರಭಾ ಮಹಲಪ್ರಭಾ ನದಿಗಳು ಸೇರುವ ಸ್ಥಳ. ಅಲ್ಲಿ ಸಂಗಮನಾಥನ ದೇವಸ್ಥಾನ ಎದುರುಗಡೆ ಜಾತ ಬಿದ್ದುಮುಲುಗಳು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಾ ಕೂತಿರು. ಅಲ್ಲಿ ಓಡೋಡ್ ಬಂದ, ಗುರುಗಡೆ ನನ್ ಕಾಪಾಡಿ. ಯಾರು? ಓ ಬಸವ, ಏನಪ್ಪ ಈ ಕಡೆ ಬಂದ್ಬಿಟ್ಟಿದೆ, ಏನ್ ಸಮಾಚಾರ? ಗುರುಗಳ ಊರಿನ ಜನ ನನ್ನ ಸಾಯಿಸ ಬರ್ತಾವ್ರೆ, ಈಗ ನೀವೇ ನನ್ನ ಕಾಪಾಡಬೇಕು. ಏನು ಊರಿನ ಜನ ನಿನ್ನ ಸಾಯಿಸ ಬರ್ತಾವ್ರ? ನಿನ್ ಕೆಲಸ ಮಾಡು, ಸಂಗಮನಾಥನ ಲಿಂಗ ಇದೆಯಲ್ಲ ಗರ್ಭಗುಡಿ ಒಳಗಡೆ, ಆ ಲಿಂಗದ ಹಿಂದಗಡೆ ಹೋಗೋ ಹೊಂದ್ಕೋ. ಬರೋರಿಗೆ ನಾನು ಬೇರೆ ಏನಾರು ಹೇಳ್ತೀನಿ, ಹೋಗು. ಗುರುಗಳ ನಿಮ್ ಉಪಕಾರನ ಮರೆಯಲ್ಲ ಅಂತ ಗಡಗಡೆ ನಡುತ್ತಾ ದೇವಸ್ಥಾನದ ಗರ್ಭಗುಡಿ ಒಳಗಿರುವ ಸಂಗಮನಾಥನ ಲಿಂಗದ ಹಿಂದಗಡೆ ಹೋಗಿ ಬಸವ ಉಂತ್ಕಂಡ. ಇಲ್ಲಿ ಊರಿನ ಜನ ಬಂದ್ರು, ಕೊಡ್ಲಿ ಮಚ್ಚು ದೊಣ್ಣೆ ತಗೊಂಡು. ಗುರುಗಳೇ ಇಲ್ಲೊಂದು ಹುಡ್ಕ ಬಂದ ಗುರುಗಳೇ. ಯಾರು? ಬಸವ ಅಂತ ಗುರುಗಳೇ. ನಾನೇ ನಾಮಕರಣ ಮಾಡಿದ್ದಲ್ಲ. ಓ ಗುರುಗಳೇ, ನೀವೇ ನಾಮಕರಣ ಮಾಡಿದ್ರಲ್ಲ. ಯಾಕೆ, ಏನಾಯ್ತು? ಒಂದ್ ಕೊಲ ಮಾಡ್ಬಿಟ್ಟು ಬಂದನ ಗುರುಗಳೇ. ಅವನು ಕೊಲೆ ಮಾಡೋಡು ಬಂದ? ಹೌದು ಗುರುಗಳೇ. ನೀವು ನೋಡಿದ್ರ ಅದನ್ನ? ನಾವೇ ನೋಡಿರೋದು ಗುರುಗಳೇ. ಇಲ್ಲ ಗುರುಗಳೇ, ನಮ್ಮ ಐಕ ನೋಡಿರೋದು. ಬಸವ ಕೊಲೆ ಮಾಡಿದ್ರು? ಹೌದು ಗುರುಗಳೇ. ಬಸವ ಎಲ್ಲೂ ಹೋಗಿಲ್ವಲ್ಲ, ಇಲ್ಲೇ ಸಂಗಮನಾಥ ಲಿಂಗದ ಹಿಂದಗಡೆ ಉಂತ್ಕೊಂಡವನೇ ಅಂದ್ರು ಗುರುಗಳು. ಗುರುಗಳೇ ಅವನೇ ಇಲ್ಲಿ ಕೊಚ್ಚ. ಈ ಮಾತು ಕೇಳಿದಾಗ ಬಸವನ ಭಯ ಆಗೋಯ್ತು. ಅಯ್ಯೋ, ಗುರುಗಳನ್ನ ಕಾಪಾಡ್ತೀನಿ ಅಂತೇಳಿ ಇರ್ಕೊಟ್ಟು ಬಿಟ್ರಲ್ಲ, ನಾನಿನ್ ಬದುಕೆಲ್ಲ ಸತ್ತೋಗ್ತೀನಿ ಅಂತ ಎದುರ್ಕೊಂಡು ಹಂಗೆ ನಿಂತಿದ್ನಲ್ಲ. ಇಲ್ಲಿ ಊರು ಜನ ಒಳಗ್ ಹೋಗ್ತೀರ, ಇರೀ ನೀವೇನ್ ಹೋಗ್ಬೇಡಿ, ಬಸವ ನಾನೇ ಕರಿತೀನಿ. ಬಸವ ಈಚೆ ಬರಪ್ಪ. ಬರ್ತಾ ಇಲ್ಲ ಅವನು, ಎದುರ್ಬೇಡ ಬಸವ, ನಿನ್ ಯಾರು ಏನು ಮಾಡಕ್ಕಾಗಲ್ಲ, ಗುರುಗಳು ನಾನಿದ್ದೀನಿ, ಬಾ ಈಚೆಗೆ ಎಂದಾಗ ಗಡಗಡೆ ನಡುತ್ತಾ ಬಸವ ಈಚೆ ಬಂದಾನ. ಜನ ನೋಡಿದ್ರು, ಯಾಕೆ ಇಷ್ಟು ಸಮಾಧಾನ? ಬಸವ, ನೀನನ್ನು ಕೊಲೆ ಮಾಡ್ಬಿಟ್ಟು ಬಂದೆ ಅಂತ ಜನ ಹೇಳ್ತಾವ್ರೆ, ಏನಪ್ಪಾ ಇದನ್ ಸತ್ಯ ಸುಳ್ಳುವ? ಗುರುಗಳೇ, ನನ್ನ ಸ್ನೇಹಿತನ ನಾನು ಕೊಲೆ ಮಾಡ್ತೀನ? ಖಂಡಿತವಾಗ್ಲೂ ನಾನು ಕೊಲೆ ಮಾಡಿಲ್ಲ ಗುರುಗಳೇ, ಇವರೆಲ್ಲ ಸುಳ್ಳು ಹೇಳ್ತಾವ್ರೆ. ಏನಪ್ಪಾ ಕೊಲೆ ಮಾಡಿದ್ವಂತಲ್ಲ? ಇದೇ ಕಣ್ಣಾರ ನೋಡ್ರ ನಮ್ಮ ಐಕಳೋ. ಕರ್ಸೋಣ ಮುಂದಕ್ಕೆ ಅವ್ರ ಮನೆಪ್ಪ. ಆ ಸ್ನೇಹಿತರೆಲ್ಲ ಬಂದ್ರು, ಏನಪ್ಪಾ ಬಸವನ್ ಕೊಲೆ ಮಾಡಿದವ್ರು ಯಾರು? ಇವನೇ ಗುರುಗಳೇ. ಬೆನಕನ್ ಕೊಲೆ ಮಾಡಿದ್ದು ಬಸವನೇ. ನಿಜವಾಗ್ಲೂ ಕೊಲೆ ಮಾಡ್ದ? ಅಯ್ಯೋ ಇದೇ ಕಣ್ಣಾರ ನೋಡೋ ಗುರುಗಳೇ. ಹೆಂಗ್ ಕೊಲೆ ಮಾಡ್ದ? 7 ಸತಿ ಮುಳುಗಿಸ್ತಾನ ಗುರುಗಳೇ. 3ನೇ ಸತಕ್ಕೆ ಮ್ಯಾಲ್ ಕೆದ್ದೊಳ್ಳೆ ಅಲ್ಲ ಗುರುಗಳೇ. ನಮ್ ಸ್ನೇಹಿತನ್ ಕಳ್ಕೊಂಡು ಭಾರಿ ದುಃಖ ಆಯ್ತದ ಗುರುಗಳೇ. ನಿಜ ಹೇಳ್ತಾ ಇರೋದು, ಸತ್ಯವಾಗ್ಲು ಗುರುಗಳೇ. ನಿಮ್ ಮನೆಯಾಗ್ಲು ಗುರುಗಳೇ. ನನ್ನ ಮೇಲೆ ಹಾಕ್ಬೇಡ, ನಿಮ್ ಮೇಲೆ ಹಾಕೊಳ್ಬೇಕಾದ್ರೆ ಸಾಕು. ಒಳ್ಳೆ ಕೊಲೆ ಮಾಡಿದ್ದು ಬಸವ ಗುರುಗಳೇ.
ಯಾರಪ್ಪ? ಬಸವ. ಬಸವ ಗುರುಗಳೇ. ಏನಪ್ಪಾ ಬಸವ, ನೀನೇ ಕೊಲೆ ಮಾಡಿದ್ದು ಅಂತ ಹೇಳೋದಕ್ಕೆ ಸಾಕ್ಷಿ 3 ಜನ ಅವ್ರೆ. ಈಗ ಏನ್ ಹೇಳ್ತೀಯಾ? ನಾನೇನ್ ಮಾಡ್ಲಿ ಗುರುಗಳೇ? ಜೊತೆಗಿದ್ದ ಸ್ನೇಹಿತರು ಬೆನ್ನು ಚೂರಿ ಆಗ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಖಂಡಿತವಾಗ್ಲೂ ಇದು ಸುಳ್ಳು ಗುರುಗಳೇ. ನೋಡಪ್ಪ, ಸುಳ್ಳು ಸತ್ಯ ಅನ್ನೋದಕ್ಕಾಗಲ್ಲ. ಈಗ ಸಾಕ್ಷಿ ಮುಖ್ಯವಾಗ್ಬೇಕು. ಸಾಕ್ಷಿ 3 ಜನ ನೀನ್ ಕೊಲೆ ಮಾಡಿದ್ದು ಅನ್ನೋಕೆ ಇಲ್ಲೇ ಅವ್ರೆ. ಈಗ ನೀನ್ ಕೊಲೆ ಮಾಡಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿ ಯಾರು ಹೇಳಕ್ ಅವ್ರೆ? ಅದನ್ನ ಹೇಳು ಗುರುಗಳೇ. ನಾನು ಕೊಲೆ ಮಾಡಿಲ್ಲ ಅನ್ನೋದು ಸತ್ಯ ಭಗವಂತನ ಮಾತ್ರ ಗೊತ್ತಿರೋದು. ಇವರೆಲ್ಲ ಸುಳ್ಳು ಹೇಳ್ಬೋದು, ಭಗವಂತ ಸುಳ್ಳು ಹೇಳಕ್ಕಾಗಲ್ಲ. ಗರ್ಭಗುಡಿಯೊಳಗಿರುವ ಸಂಗಮನಾಥನ ಸಾಕ್ಷಿ ಹೇಳ್ತಾನೆ ಅಂತ ಬಸವ. ಗುರುಗಳ ಪಾಠ ಹೇಳ್ಕೊಂಡ್ರಿದ್ದಾನೆ. ಇನ್ನೇನಪ್ಪ, ದೇವರ ಹತ್ರ ಸಾಕ್ಷಿ ಹೇಳಿಸ್ತಾನೆ. ಇನ್ನೇನ್ ಬೇಕು ನಿಮಗೆ? ಏನ ಗುರುಗಳೇ ಸಾಕ್ಷಿ ಹೇಳ್ಸೋದಕ್ಕೆ ಕೊಲ ಮಾಡ್ಬಿಟ್ಟು ಬಂದನ? ದೇವ್ರ ಹತ್ರ ಏನ ಗುರುಗಳ ಸಾಕ್ಷಿ ಹೇಳ್ಸೋದವನು ಹುಡುಗರುಗಳನ್ನ ಕೊಂಚಾಕ್ಬಿಡ್ತೀವಿ. ಒಂದು ಅವಕಾಶ ನೋಡೋ ಸುಮ್ಮನೆ ಇದಕ್ಕೆ ಆಧಾರ ಪಡ್ತಾರೆ. ಕೇಳೋಣ ಬಸವ, ದೇವ್ರ ಹತ್ರ ಸಾಕ್ಷಿ ಹೇಳ್ಸು, ನಿನ್ನ ಜೀವ ಉಳಿಸ್ಕೊ. ಗುರುಗಳೇ, ಏನು ಮಾತುಕಂತೆ ದೇವರೆಲ್ಲರೂ ಸಾಕ್ಷಿ ಹೇಳ್ತಾನ? ಕಲ್ಲಾಗಿರೋ ದೇವ್ರು ಹೇಗ್ ನಿಜ ಹೇಳ್ತಾನೆ? ನೋಡು ಬಸವ, ನೀ ಕೊಲೆ ಮಾಡಿಲ್ಲ ತಾನೆ, ಸತ್ಯವಂತ ತಾನೆ, ಕರಿಯವನನ್ನ. ಖಂಡಿತವಾದ ಭಗವಂತ ನಮ್ಮದವ್ರನ್ನ ಕೈ ಬಿಡಲ್ಲ. ಹೋಗು ಭಗವಂತನ. ಆಗ್ಲಿ ಗುರುಗಳೇ, ತಪ್ಪು ಮಾಡದ ಜೀವಕ್ಕೆ ಎಂದಿಗೂ ಭಯವಿಲ್ಲ. ಆ ಭಗವಂತ ನಾನೇ ಕರೆದು ಸತ್ಯವನ್ನ ಜಗತ್ತಿಗೆ ಸಾರ್ತೇನೆ ಅಂತ ಭಕ್ತಿಯಿಂದ ಬಾ ಸಂಗಮನಾಥನನ್ನ ಪಾಶಾಗಿ ಕರೀತಾ ಇದ್ದಾನೆ ಬಸವ. ಹೇಗೆ? ಕಾಯೋ ತಂದೆಗೆ ದೇವಾ ಕರುಣಿಸೋ, ದಯ ತೋರೋ ಬಂಧುವೇ, ಕ್ಷಣಕಾಲವೋ ನಿನ್ನ ಬಿಡೆನೋ, ಪವಮಾಲೆಯನ್ನು ನೀಗಿಸೋ. ಕಾಯೋ ತಂದೆಗೆ. ಶಿಶುಗೂಡು ಬೂಸಿನ ಮೊದಲೇ ಕಾಯ ಹರದೆ ಮಾಲಯ, ಶಿಶುಗೂಡು ಬೂಸಿನ ಮೊದಲೇ ಕಾಯ ಹರದೆ ಮಾಲಯ. ಸಾಂಬ ಸದಾ ಸಾಂಬ ಸದಾ ಸಾಂಬ ಸದಾ ಸಾಂಬ ಸದಾ ಓ ತೇಜೋ ಮೂರ್ತಿಯೇ, ಮುಖಂಡ ಜಗದೇಕ ಬಂಧುವೆ. ಕಾಯೋ ತಂದೆಗೆ ದೇವಾ ಕರುಣಿಸೋ, ದಯ ತೋರೋ ಬಂಧುವೆ. ಕುಣಿಯುತ್ತ ಬಾರೋ ಪದ ಶಿವನೇ, ಮಣಿಬುದು ನಿನ್ನಯ ಭಕ್ತಿ ಭಕ್ತಿ. ಕುಣಿಯುತ್ತ ಬಾರೋ ಪದ ಶಿವನೇ, ಮಣಿಬುದು ನಿನ್ನಯ ಭಕ್ತಿ. ಓ ತೇಜೋ ಮೂರ್ತಿಯೇ, ಕರೆದಾಗ ಬಾಲೆಗ ಈ ನಿನ್ನನು ನಾ ಬಿಡೆದೋ ಮಹೇಶ. ಕರೆದಾಗ ಬಾಲೆಯ ಈ ನಿನ್ನನು ನಾ ಬಿಡೆದೋ ಮಹೇಶ. ಸಾಂಬ ಸದಾ ಸಾಂಬ ಸದಾ ಸಾಂಬ ಸದಾ ಸಾಂಬ ಸದಾ ಓ ತೇಜೋ ಮೂರ್ತಿಯೇ, ಮುಖಂಡ ಜಗದೇಕ ಬಂಧುವೇ. ಕಾಯೋ ತಂದೆಗೆ ದೇವಾ ಕರುಣಿಸೋ, ದಯ ತೋರೋ ಬಂಧುವೇ. ಕಾಯೋ ತಂದೆಗೆ, ಓ ಕಾಯೋ ತಂದೆಗೆ, ಆ ಕಾಯೋ ತಂದೆಗೆ. ಬಸವನಿರಪರಾಧಿ, ಬಸವನಿರಪರಾಧಿ, ಬಸವನಿರಪರಾಧಿ. ಏನದು? ದೇವರೆಲ್ಲ ಸಾಕ್ಷಿ ಹೇಳ್ತಾನ? ಇವನು ಸುಳ್ಳು ಹೇಳ್ತಾ ಇರ್ಬೋದು. ಗರ್ಭಗುಡಿಯಿಂದ ಯಾರನ್ನ ಕುಣಿಸಿರ್ತಾನೆ, ಓ ನೋಡ್ಕೊಬರಕ್ ಹೋಗ ಒಳಗಡೆ ಯಾರ ಅವನ ಅಂತ. ಲಿಂಗದ ಹತ್ರ ಶಬ್ದ ಬರ್ತಾ ಇರೋದು. ಹಿಂದೆ ಯಾರು ಇಲ್ವಾ? ಹಿಂದೆ ಯಾರು ಇಲ್ಲ ಅಣ್ಣ. ಸರಿ ನೋಡದೆ ತಾನೆ? ಲಿಂಗದ ಒಳಗಡೆನೆ ಬರ್ತಾ ಇರೋದು ಅಣ್ಣ. ದೇವರೇ ಸಾಕ್ಷಿ ಹೇಳ್ಬಿಟ್ಟ ಬಸವ ನಿರಪರಾಧಿ ಅಂತ.
ಜಾತಿ ಭೇದ ಮನಗಳು ಗೊತ್ತಾಯ್ತು ಇವನು ಸತ್ಯವಂತ ಅಂತ ಆದ್ರೂ ಅವನು ಜಗತ್ತಿಗೆ ಸಾರ್ಲಿ ಅಂತ ಈ ರೀತಿ ನಾಟಕ ಆಡೋದು. ಬರೋಲಿ ಸ್ನೇಹಿತರು, ಬಸವನೇ ಕೊಲೆ ಮಾಡಿದೆ ಅಂತ ಸತ್ಯ ತಲೆ ಮೇಲೆ ಹೊಡೆದಂಗೆ ಹೇಳಿದ್ರಲ್ಲ, ಈಗೇನ್ ಹೇಳ್ತೀರಾ? ದೇವ್ರ ಸಾಕ್ಷಿ ಹೇಳಾಯ್ತಲ್ಲ, ನಿಜ ಮಗಳು ಯಾರು ಕೊಲೆ ಮಾಡಿದ್ದು ಬಸವನ ಬೆನಕನನ್ನ? ಬೆನಕನ ಗುರುಗಳೇ ಮುಳಿಕಂಚೋದದ್ದು. ಮತ್ತೆ ಬಸವ ಕೊಲೆ ಮಾಡಿದ್ದು ಅಂತ ಹೇಳಿದ್ರಿ, ಹಾಗಂತ ಇವ ಕೊಟ್ಟವ ಇವ ಗುರುಗಳೇ, ಹೌದಾ? ಗುಡಿಯನ್ನ ಗುರುಗಳೇ. ನೀನಾ ಅವನು ಅಂತ ಎಲ್ಲರೂ ನೀವು ಇವನೇ ಗುರುಗಳೇ. ಅದೇನು ಸುಳ್ಳು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಸತ್ಯವಂತನ ಮಗನ ಕಂಡಾಗ ಆಡದೆ ಈಗಲೂ ಸತ್ಯನೇ ಹೇಳ್ತಾ ಇದ್ದೇವೆ ಗುರುಗಳೇ. ಸುಳ್ಳು ಅಂತ ಏನು ಗುರುಗಳೇ? ದೇವ್ರನ್ನ ಚೆನ್ನಾಗಿಟ್ಟಿರ್ಲಿ ಕಣಪ್ಪ. ಎಂತ ಸತ್ಯವಂತ ನೋಡಿ. ಜಾತವೇದ ಮನೆಗಳು ಅವರೆಲ್ಲರ ಬಂಡವಾಳ ಇರಲಿ. ಬಸವನ ಸತ್ಯ ಜಗತ್ತಿಗೆ ತಾರಲು ಆಡಿದ ನಾಟಕ ಇದು. ಬಸವ, ನಿನ್ನಂತ ಸತ್ಯವಂತ ಜಗತ್ತಿಗೆ ಬೇಕು. ಇಲ್ಲೇ ಇದ್ದು ನನ್ನ ಜೊತೆಯಾಗಿರ್ತೇನಪ್ಪ. ಖಂಡಿತ ಗುರುಗಳೇ, ನಿಮ್ಮ ಸೇವೆ ಮಾಡ್ಕೊಂಡು ಇದೇ ಮಠದಲ್ಲಿ ಉಳಿತೀನಿ ಅಂತ ಬಸವ ಅಲ್ಲೇ ಉಳ್ಕೊಬಿಟ್ಟ. ಅವನ ಅಕ್ಕನಾಗಿರ್ತಕ್ಕಂಥ ನಾಗಮನ ಕೂಡ ಬಂದು ಆ ಮಠಕ್ಕೆ ಸೇರ್ಕೊಂಡು ವಿದ್ವತ್ತನ ಕಲೆ ಶುರು ಮಾಡಿದ ಬಸವ 8 ವರ್ಷದ ಸಮಯದಲ್ಲಿ ಗುರುಗಳಿಗೆ ತಕ್ಕ ಶಿಕ್ಷಣ ಯಾವ ಶಿಷ್ಯನಾಗಿ